ಈ ಲೇಖಕರಿಗೆ ನಾಯಕರಿಗೆ ಒಂದು ವ್ಯತ್ಯಾಸ ಇದೆ. ಲೇಖಕರು ಅಂದರೆ ಸಮಾಜದ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರು, ನೋವನ್ನು ಅರ್ಥ ಮಾಡ್ಕೊಳ್ಳೋರು, ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಬಹಳ ಸರಳವಾಗಿ ಜನರಿಗೆ ಅರ್ಥ ಆಗುವಂಗೆ ಬರೆಯೋರು. ನಾಯಕರು ಯಾರು ಅಂದರೆ ಇದನ್ನು ಅರ್ಧ ತಿಳ್ಕೊಂಡವರು, ಅರ್ಥ ಮಾಡ್ಕೊಂಡವರು, ಬರೆದವ್ರಿಗಿಂತಲೂ ಜೋರಾಗಿ ಮಾತಾಡೋರೇ ನಾಯಕರು. ಪುಸ್ತಕ ನಾವು ಬಿಡುಗಡೆ ಮಾಡೋದು, ಜನಾರ್ಪಣೆ ಮಾಡೋವಾಗ ನೀವು ಗಮನಿಸಿದ್ರೆ ಇಲ್ವೋ ಬರ್ಗೋರವ್ರೆ, ಒಂದು ವಸ್ತ್ರದಲ್ಲಿ ಗಟ್ಟಿಯಾಗಿ ಕಟ್ಟಿಬಿಟ್ಟಿದ್ದೀರಿ, ಅದನ್ನು ಅದ್ರ ಮೇಲೆ ಹೂ ಹಾಕ್ಬಿಟ್ಟಿದ್ದೀರಿ. ಪುಸ್ತಕ ಹುಡ್ಕಕ್ಕೆ ಸ್ವಲ್ಪ ಹೊತ್ತಾಯ್ತು ನಮಗೆ. ಸೌಹಾರ್ದತೆಯ ಸ್ಥಿತಿ ಅಲ್ಲಿಗೆ ಬಂದಿದೆ. ಸೊ ನಾನು ಗಮನಿಸ್ತಾ ಇದ್ದೆ. ಆಮೇಲೆ ಅನೇಕ ವಿಚಾರಗಳನ್ನು ನೀವು ಆಶಯ ನುಡಿಗಳಲ್ಲಿ ಆಲ್ಮೋಸ್ಟ್ ಮುಗಿಸ್ಬಿಟ್ರಿ. ಅಷ್ಟೋ ಇಷ್ಟೋ ಬಿಟ್ಟಿದ್ದನ್ನು ರಮೇಶ್ ಅವರು ಹೇಳಿ, ಇನ್ನು ಸ್ವಲ್ಪ ಇನ್ನೇನೇನಿತ್ತು ಅದನ್ನೆಲ್ಲ ಪುಷ್ಪ ಮೇಡಮ್ ಪುಣ್ಯ ಕಟ್ಕೊಂಡಿದ್ದಾರೆ. ನಾನೇನು ಮಾತಾಡೋದು, ಅಧ್ಯಕ್ಷೀಯ ಭಾಷಣ ಅಂತ ಹೇಳ್ತೀರಿ, ಸಾಲದಕ್ಕೆ ಮತ್ತೆ ಎರಡನೇ ಸಲ ಬಂದು ನಾನು ಭಾಳ ದೊಡ್ಡ ಮನುಷ್ಯ ಅಂತ ಎಲ್ಲ ಹೇಳಿದ್ದೀರಿ. ಈಗ ನನಗೆ ಎಂಥ ಪರೀಕ್ಷೆ ನೋಡಿ, ನಾನು ನಿಮ್ಗೆ ಯಾವತ್ತೂ ಏನು ತೊಂದರೆ ಮಾಡಿಲ್ಲ, ನೀವು ನನಗೆ ಯಾಕೆ ತೊಂದರೆ ಕೊಟ್ರಿ ಗೊತ್ತಾಗ್ತಾ ಇಲ್ಲ. ಕೆಲವು ಪದಗಳನ್ನು ನೀವು ಬಳಸಿದಿರಲ್ಲ, ಸ್ವಲ್ಪ ಗಂಟಲು ತೊಂದರೆ ಆಗಿದೆ, ಆರೋಗ್ಯ ಸರಿ ಇರಲಿಲ್ಲ ಒಂದು ವಾರದಿಂದ. ಅದು ನಿಜವಾಗ್ಲೂ ಕೂಡ ಭಾಳ ಯೂಸ್ಫುಲ್. ನಾಗರಾಜ್ ಅವರು ಎಲ್ಲಿದ್ದಾರೆ, ಐ ಥಿಂಕ್ ನಾವು ವಿ ಹ್ಯಾವ್ ಟು ಕಾಪಿ ದೀಸ್ ವರ್ಡ್ಸ್. ನಮ್ಮ ಹಳೆ ಕೆಲವು ಪದಗಳನ್ನು ಬಿಟ್ಟರೆ ಒಳ್ಳೆಯದು. ದ್ವೇಷಾತೀತ ಅನ್ನೋ ಪದ, ಅದು ಹೇಗೆ ಅಕ್ಕರ್ ಟು ಯು? ಮನುಷ್ಯನಾಗಿರ್ತಕ್ಕಂಥವನಿಗೆ, ಸ್ವಲ್ಪ ಸೆನ್ಸಿಟಿವ್ ಆಗಿರ್ತಕ್ಕಂಥವನಿಗೆ ಅದನ್ನು ಸ್ವಲ್ಪ ವಿಮರ್ಶೆ ಮಾಡಿ ನೋಡಿದಾಗ ಅದು ಎಷ್ಟು ಇಫೆಕ್ಟಿವ್ ಆಗಿದೆ ಅಂತಂದರೆ, ನೀವು ಎಲ್ಲ ವಿಚಾರವನ್ನು ಒಂದೇ ಪದಪ್ರಯೋಗದಲ್ಲೇ ಬಳಸಿಬಿಟ್ಟಿದ್ದೀರಿ. ಮತ್ತು ಸಣ್ಣ ಸಂಖ್ಯಾತರು, ಎಕ್ಸಲೆಂಟ್, ಕಾಂಪ್ಲಿಮೆಂಟ್ಸ್ ಟು ಯು. ಈ ಲೇಖಕರಿಗೆ ನಾಯಕರಿಗೆ ಒಂದು ವ್ಯತ್ಯಾಸ ಇದೆ. ಲೇಖಕರು ಅಂದರೆ ಸಮಾಜದ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರು, ನೋವನ್ನು ಅರ್ಥ ಮಾಡ್ಕೊಳ್ಳೋರು, ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಬಹಳ ಸರಳವಾಗಿ ಜನರಿಗೆ ಅರ್ಥ ಆಗುವಂಗೆ ಬರೆಯೋರು. ನಾಯಕರು ಯಾರು ಅಂದರೆ ಇದನ್ನು ಅರ್ಧ ತಿಳ್ಕೊಂಡವರು, ಅರ್ಥ ಮಾಡ್ಕೊಂಡವರು, ಬರೆದವ್ರಿಗಿಂತಲೂ ಜೋರಾಗಿ ಮಾತಾಡೋರೇ ನಾಯಕರು. ನೀವು ಲೇಖಕರು, ನಾವು ನಾಯಕರು. ಬಟ್ ಈ ಸಣ್ಣ ಸಂಖ್ಯಾತರು ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್. ಅಲ್ಪಸಂಖ್ಯಾತರು ಅಂದರೆ ಅದು ನ್ಯೂಮೆರಿಕಲ್ಲಾಗಿ ಹೋಗ್ಬಿಡುತ್ತೆ. ಸಣ್ಣ ಸಂಖ್ಯಾತರು ಅಂದರೆ ಅವ್ರ ಬುದ್ಧಿ ಕೂಡ ಎಷ್ಟು ಸಣ್ಣತನದ್ದು ಅಂತ ಭಾಳ ಚೆನ್ನಾಗಿ ತಾವು ತಂದಿದ್ದೀರಿ. ನಿಮಗೆ ಆ ಉದ್ದೇಶ ಆಯ್ತೋ ಇಲ್ವೋ, ನಾನೀಗ ಆರೋಪಿಸ್ತಾ ಇದ್ದೀರ, ನೀವು ಒಪ್ಕೋಬೇಕು. ಸಾರ್ವಜನಿಕವಾಗಿದ್ದರೆ ಗಾಂಧಿದು ಹೇಳಿದ್ರಿ, ರಾಮಂದು ಹೇಳಿದ್ರಿ, ಪುಷ್ಪ ಮೇಡಮ್ ಅವರು ಮಾತಾಡಿದ್ರು, ರಮೇಶ್ ಅವರು ಮಾತಾಡಿದ್ರು. ರಾಮ ಸ್ವತಃ ಎಂಥ ದೊಡ್ಡ ಮನುಷ್ಯ, ಪಾಪ ಶಬರಿ ತಿಂದ ಕಾಯ ಹಣ್ಣು ಕೊಟ್ಟರೆ ಅದನ್ನು ತಿನ್ನಕ್ಕೆ ಹೋಗ್ತಾನೆ ಅವನು. ಅಂದರೆ ಭಕ್ತಿಯಿಂದ ಕೊಡ್ತಕ್ಕಂಥ ಎಂಜಲ ಹಣ್ಣನ್ನು ಖುಷಿಯಿಂದ ತಿನ್ನವನೇ ರಾಮ. ಅವನಿಗೆ ಏನು ಕಷ್ಟ ರೀ ಪಾಪ ರಾಮನಿಗೆ. ಅರಣ್ಯಕ್ಕೆ ಹೋದಾಗ ಇಷ್ಟು ಕಷ್ಟ ಆಗಿರಲಿಲ್ಲ. ಅವನಿಗೆ ಗುಡಿ ಕಟ್ಟಿ ಆ ಜನ್ಮಭೂಮಿ ಅಂಥೇಳಿ ಗಲಾಟೆ ಮಾಡಿ ಮನೆ ಮಠ ತೆಗೆದು ಮಕ್ಕಳನ್ನೆಲ್ಲ ಕೊಂದು ರಾಜ್ಯ ಎಲ್ಲ ರಕ್ತ ಹರಿಸಿ ಇಡೀ ದೇಶನ ನಾಶ ಮಾಡಿಬಿಟ್ರು. ಅವನಿಗೆ ಆಗ ಅನಿಸಿರ್ಬೋದು ರಾಮ, ಅಯ್ಯೋ ನನಗೆ ಆ ಕಾಡೇ ಚೆನ್ನಾಗಿತ್ತಲ್ಲಪ್ಪ, ಇಲ್ಲಿಯಾಗಿ ಬಂದೆ ಊರಿಗೆ ನಾನು. ಆ ಶಬರಿಯನ್ನು ನೀವು ಒಂದು ಲೈನ್ ಕೋಟ್ ಮಾಡಿದ್ದೀರಿ.
ಶಬರಿ ಆಗಲಿ, ಕಣ್ಣಪ್ಪ ಆಗಲಿ, ಬೇಡ್ರ ಕಣ್ಣಪ್ಪ, ನಮ್ಮಂಥ ಅವಿವೇಕಿಗಳಿಗೆ ಸ್ವಲ್ಪ ಕಾಮನ್ ಸೆನ್ಸ್ ನಮಗಿದ್ರು ಕೂಡ ಅವ್ರ ರೋಲ್ ಮಾಡೆಲ್ಸು. ನಾವು ಮನುಷ್ಯರಾಗಿ ಬಿಹೇವ್ ಮಾಡೋದಕ್ಕೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ಅದು. ವಿವೇಕಾನಂದರನ್ನ ನೀವು ಎಲ್ಲರೂ ಕೋಟ್ ಮಾಡಿದ್ರಿ. ನನಗೆ ಪುಸ್ತಕ ಓದಿದ ಮೇಲೆ ಆಸೆ ಆಯ್ತು ಅವ್ರನ್ನ ಎಲ್ಲಿದ್ದಾರೋ ಹುಡುಕಬೇಕು ಅಂತ. ನಾನು ಕಲ್ಕತ್ತಾದಲ್ಲಿರಬಹುದು ಅವರು, ಅಲ್ಲಿಯವರು ಅಂತ ಅಲ್ಲಿಗೆಲ್ಲ ಫೋನ್ ಮಾಡಿ ನೋಡಿದೆ. ಇಲ್ಲ, ಇಲ್ಲೆಲ್ಲೂ ಇಲ್ಲ ಅವರು ಅಂತ. ಆಮೇಲೆ ಕನ್ಯಾಕುಮಾರಿಗೆ ಟ್ರೈ ಮಾಡಿದೆ, ಅಲ್ಲೂ ಇಲ್ಲ. ಲಾಸ್ಟ್ಗೆ ಪೊಲೀಸ್ ಕಮಿಷನರ್ ಸಹಾಯ ಮಾಡಿಕೊಂಡು ತಗೊಂಡು ಹುಡುಕಾಡಿದಾಗ ಅವರು ಚಾಮರಾಜಪೇಟೆಯಲ್ಲಿ ಕ್ಯಾಶಿವ್ ಕೃಪಾದಲ್ಲಿದ್ದಾರೆ ಅಂತ ಗೊತ್ತಾಯಿತು. ವಿವೇಕಾನಂದರು ಕ್ಯಾಶಿವ್ ಕೃಪಾದಲ್ಲಿ ಅರೆಸ್ಟ್ ಆಗಿಬಿಟ್ಟಿದ್ದಾರೆ. ಈಗ ಅವರೇ ಜಾಸ್ತಿ ಅವ್ರನ್ನ ಬಳಸ್ತಾ ಇರೋದು. ನವಸನ್ಯಾಸಿ ದೀಕ್ಷಿತ ತಗೊಂಡಂಥವ್ರಿಗೆ ಹೇಳಿದ ಮಾತನ್ನು ಔಟ್ ಆಫ್ ಕಾಂಟೆಕ್ಸ್ಟ್ ಇವ್ರು ಕೋಟ್ ಮಾಡಿ, ಅಲ್ಲಿ ಯಾರೋ ಪಪ್ಪಾಯ ಕಲ್ಲಂಗಡಿ ಹಣ್ಣು ಮಾರ್ತಕ್ಕಂಥ ಅವನ ಅಂಗಡಿ ಹತ್ರ ಹೋಗಿ ಗದ್ದಲ ಮಾಡಿ ಹಿಂದೂ ಮುಂದು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಯಾವುದು ಹಿಂದೋ ಯಾವುದು ಮುಂದೋ ಗೊತ್ತಿಲ್ಲ. ಅದೇ ಧ್ವನಿಯಲ್ಲೇ ಅಶೋಕುಲ್ಲಾ ಖಾನ್ದು, ಬಿಸ್ವಿಲ್ ರಾಮಚಂದ್ರಂದು ಹೇಳ್ತೀರಿ. ಇವರಿಬ್ಬರು ಉದ್ವೇಗಕ್ಕೊಳಗಾಗವರು. ಸ್ವಾತಂತ್ರ್ಯ ಸಂಗ್ರಾಮ ನಡೀತಾ ಇದೆ, ಹಿಂಸೆಗೆ ತಿರುಗಿಕೊಳ್ಳುತ್ತೆ. ಕೆಲವು ಪೊಲೀಸರನ್ನು ಸಜೀವ ದಹನ ಮಾಡಿಬಿಡ್ತಾರೆ. ಅದರ ಪ್ರತಿಫಲವಾಗಿ ಬಹಳ ದೌರ್ಜನ್ಯ ಮಾಡ್ತಾರೆ. ಗಾಂಧಿಯಿಂದ, ನಿನ್ನ ಅಹಿಂಸೆಯಿಂದ ನಮಗೆ ಸಾಧ್ಯ ಇಲ್ಲ ಸ್ವಾತಂತ್ರ್ಯ ಅಂತ ಹೇಳಿ ಗಾಂಧಿಯಿಂದ ವೈಚಾರಿಕವಾಗಿ ದೂರ ಸರಿದವರು ಇವರಿಬ್ಬರು. ಹಿಂದೂಸ್ತಾನ್ ರಿಪಬ್ಲಿಕನ್ ಆರ್ಮಿಯನ್ನು ಕಟ್ಟಿದವರು, ಕ್ರಾಂತಿ ನಡೆಸೋದಕ್ಕೆ ಹಣ ಬೇಕಾಗುತ್ತೆ ಅಂತ ಹೇಳಿ ತಿಜೋರಿ ಖಜಾನೆಯನ್ನು ಲೂಟಿ ಮಾಡಬೇಕು ಅಂತ ಹೊಡ್ತಾರೆ. ಆ ಆರೋಪದಲ್ಲಿ ಸಿಕ್ಕಾಕ್ಕೊಳ್ತಾರೆ. ಈ ಹಿಂದೂ ಮುಂದು ಅಂತ ಹೇಳಿ ಈ ಕಲ್ಲಂಗಡಿ ಸಾಬಿ ಮೇಲೆ ಗಲಾಟೆಗೆ ಹೋಗ್ತಾರಲ್ಲ, ಆ ಮೂರ್ಖರಿಗೆ ಗೊತ್ತಾಗಬೇಕು ಇವರಿಬ್ಬರು ಒಂದೇ ದಿವಸ ಗಲ್ಲಿಗೆ ಏರಿಸಲ್ಪಡ್ತಾರೆ. ಒಬ್ಬರು ಫೈಜಾಬಾದಲ್ಲಿ, ಇನ್ನೊಬ್ಬರು ಗೋರಖ್ಪುರದಲ್ಲಿ. ಒಂದೊಂದಲ್ಲ ಇವ್ರು ಮಾಡೋ ಅನಾಹುತಗಳು. ಆ ಭಗತ್ ಸಿಂಗಿಗೆ ಬಲವಂತ ಮಾಡಿ ಹಿಡ್ಕೊಂಬಂದು ಜನವರ ಹಾಕಕ್ಕೆ ಹೋಗ್ತಾರೆ. ಭಗತ್ ಸಿಂಗಿಗೂ ಜನವರಕ್ಕೂ ಏನು ಸಂಬಂಧ? ಏನು? ಚಂದ್ರಶೇಖರ್ ಆಜಾದ್ಗೆ ಒಂದು ಕ್ಯಾಲೆಂಡರು ಪ್ರಿಂಟ್ ಮಾಡೋದು, ಫುಟ್ಪಾತಲ್ಲಿ ಮಾರೋದು. ನಮ್ಮ ಪ್ರತಿರೋಧಿಗಳು ಅಥವಾ ಮತಾಂಧರು ಎಷ್ಟು ಜಾಣತನದಿಂದ ಅವರ ವಿಚಾರವನ್ನು ಜನರ ಮನಸ್ಸಿಗೆ ಬಿಡ್ತಾರೆ ಅಂದರೆ ನಾವು ಒಪ್ಕೊಳ್ಬೇಕು, ಅವ್ರ ಎದುರಿಗೆ ನಾವು ಫೇಲ್ ಆಗಿದ್ದೇವೆ. ಸುಳ್ಳನ್ನು ಸತ್ಯ ಮಾಡೋದರಲ್ಲಿ ಅವರು ನಿಸ್ಸೀಮರು. ಸತ್ಯವನ್ನು ಹೇಳುವ ಧೈರ್ಯ ಕೂಡ ಇಲ್ಲದೇ ಇರತಕ್ಕಂಥವ್ರು ನಾವು. ಈಗ ನಾನು ಹುಟ್ಟಿ ಬೆಳೆದದ್ದು, ನಮ್ಮ ಅಪ್ಪ ಅಮ್ಮ ಇದ್ದದ್ದು ಎಲ್ಲ ಆ ಹಳ್ಳಿ. ಈಗಲೂ ಅಲ್ಲೇ ಇದ್ದೀನಿ. ನಾನು ನಿನ್ನೆ ಬಂದೆ ಬೆಂಗಳೂರು. ನಮ್ಮೂರು ಸುತ್ತ ಅನೇಕ ಹಳ್ಳಿಗಳಿದ್ದಾವೆ. ನಮ್ಮಲ್ಲೆಲ್ಲ ಈ ಹನುಮ ಜಯಂತಿ ಗೊತ್ತೇ ಇರಲಿಲ್ಲ. ಯಾವ ಊರಲ್ಲಿ ಜಾತ್ರೆ ಅಂದರು, ಯಾವ ಹಳ್ಳಿಯಲ್ಲಿ ಏನೋ ಒಂದು ಸಣ್ಣ ಕಾರ್ಯಕ್ರಮ ಇದೆ ಅಂದರೂ ಕೂಡ ಆ ಊರು ತುಂಬ ಒಂದು ಮರ ಕೊಂಬೆ ಗಿಡ ಬಿಡದಲ್ರಿ ಎಲ್ಲ ಕಡೆಗೆ ಆ ಕೇಸರಿ ಧ್ವಜ ಬರ್ತಾ ಇದೆ. ಯಾರು ತಂದು ಕಟ್ತಾ ಇದ್ದಾರೆ ಅಂತಲೇ ಗೊತ್ತಿಲ್ಲ. ಅವ್ರು ಎಷ್ಟು ಸಕ್ರಿಯವಾಗಿದ್ದಾರೆ ಅಂದರೆ ಹನುಮ ಜಯಂತಿಯನ್ನು ಕೂಡ ಜನರಿಗೆ ಕಂಡೀಷನ್ ಮಾಡಿಬಿಡ್ತಾ ಇದ್ದಾರೆ ಮೈಂಡ್ಗೆ. ನೀವು ಇನ್ನೊಂದು ಪದ ಬಹಳ ಬ್ಯೂಟಿಫುಲ್ ಆಗಿರೋದು,
ಭಯೋತ್ಪಾದನೆ ಅಂತ ಕೇಳಿದ್ವಿ ನಾವು, ಮತೋತ್ಪಾದನೆ ಅಂತ ಬಳಸಿದ್ದೀರಿ. ಹ್ಯಾಟ್ಸ್ ಆಫ್ ಟು ಯು. ನಿಮ್ಮ ದ್ವೇಷಾತೀತ, ಸಣ್ಣ ಸಂಖ್ಯಾತ ಮತೋತ್ಪಾದನೆ, ದೇ ಆರ್ ನ್ಯೂ ಕಾಂಟ್ರಿಬ್ಯೂಷನ್. ನಾವು ಎಲ್ಲರೂ ಕೂಡ ಪ್ರಾಜ್ಞಾಪೂರ್ವಕವಾಗಿ ಈ ಪದಗಳನ್ನು ಸಂದರ್ಭಾನುಸಾರವಾಗಿ ಬಳಸಬೇಕಾಗಿದೆ. ಮೇಸ್ಟ್ ನೀವು ಬರೀ ನಿಮ್ಮ ಸ್ಟೂಡೆಂಟ್ಸ್ಗೆಲ್ಲ, ನಮಗೂ ಮೇಸ್ಟ್ರೆ, ಯು ಆರ್ ಗಿವನ್ ಅಸ್ ದೀಸ್ ಥಿಂಗ್ಸ್. ಗಾಂಧಿ ಮತ್ತೆ ಅಂಬೇಡ್ಕರ್, ಗಾಂಧಿದೆಲ್ಲ ಹೇಳಿ ಹೇಳಿ ಸಾಕಾಗಿದೆ. ಅಂಬೇಡ್ಕರ್ ಅವರು ಆ ಮಹಾದ್ ಚಳುವಳಿ ಮಾಡುವಾಗ ಚೌದಕೆರೆಯಲ್ಲಿ ಮೇಲು ಜಾತಿಯಲ್ಲಿ ಹುಟ್ಟಿದವರು ಕೆಲವರು ಅಂಬೇಡ್ಕರ್ ಅವರ ವಿಚಾರವನ್ನು ಸಮರ್ಥಿಸುವುದಾದರೆ ಅವರ ಸಹಕಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಅಂಬೇಡ್ಕರ್ ಅವರು ಹೇಳಿದಾಗ ಕೆಲವರು ಒಪ್ಪೋದಿಲ್ಲ. ಆದರೆ ಅಂಬೇಡ್ಕರ್ ಅವರು ಅದಕ್ಕೆ ಪುಷ್ಟಿ ಕೊಡೋದಿಲ್ಲ. ಸಹಸ್ರ ಬುದ್ಧಿಯವರನ್ನು ಹೇಗೆ ಅವರು ತಮ್ಮ ಜೊತೆಯಲ್ಲಿ ಇರಕ್ಕೆ ಮಾಡಿದ್ರು. ಈಗ ಭಾಳ ಜನರಿಗೆ ಒಂದು ಜಾತಿಯಲ್ಲಿ ಹುಟ್ಟಿದವರು ಅಂದರೆ ಅವ್ರು ಕೆಟ್ಟವರು. ಹೇಗೆ ಈ ಮತಾಂಧರು ಬೇರೆ ಧರ್ಮೀಯರನ್ನು ವಿರೋಧ ಮಾಡ್ತಾರೆ ಅಥವಾ ಅಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವ್ರು ದ್ವೇಷಿಗಳು ಅಂತ ಕಾಣ್ತಾರೆ, ಹಾಗೆ ಇಲ್ಲೂ ಕೂಡ ಈ ಜಾತ್ಯತೀತದ ಕಲ್ಪನೆ ಇದೆಯಲ್ಲ, ಎಲ್ಲೆಲ್ಲಿಗೆ ಹೋಗ್ಬಿಟ್ಟಿದೆಯೋ ಗೊತ್ತಿಲ್ಲ. ಕುವೆಂಪು ಅವರನ್ನು ಕೂಡ ಜಾತಿವಾದಿ ಮಾಡಕ್ಕೆ ಹೊರಟುಬಿಟ್ಟಿದ್ದೇವೆ ನಾವು. ಇನ್ನು ಏನು ಮಾಡಕ್ಕೆ ಹಿಂದೆ ಸೇರಿತೇವೆ ನಾವು, ಹೇಳ್ರಿ. ಇಟ್ಸ್ ಎ ವೆರಿ ಡಿಫಿಕಲ್ಟ್ ಸಿಚುಯೇಷನ್. ತಾವು ಅರಸೋರ್ ಬಗ್ಗೆ ಹೇಳಿದ್ರಿ, ನಾನು ಅರಸೋರ್ ಬಗ್ಗೆ ಬೇರೆ ಮಾತಾಡ್ತಾ ಇದ್ದೇನೆ. ಅರಸೋರಿಗೆ ಈ ಸಮಾಜದಿಂದ, ವಿಶೇಷವಾಗಿ ಮಾಧ್ಯಮಗಳಿಂದ ನ್ಯಾಯಕ್ಕಿಂತ ಅನ್ಯಾಯವೇ ಹೆಚ್ಚಾಗಿ ಸಿಕ್ತು. ಪ್ರಚಾರಕ್ಕಿಂತ ಅಪಪ್ರಚಾರವೇ ಹೆಚ್ಚಾಗಾಯ್ತು ಆ ವಿಚಾರ. ಅವರಷ್ಟು ಓದ್ತಾ ಇದ್ದವರು ಯಾರೂ ಇರಲಿಲ್ಲ, ಆದರೆ ಅದನ್ನು ಯಾರೂ ಹೊರಗೆ ಹೇಳಲೇ ಇಲ್ಲ. ವೈಯಕ್ತಿಕವಾಗಿ ತನ್ನ ಜೀವನಕ್ಕೆ, ತನ್ನ ಭೋಗಕ್ಕೆ, ತನ್ನ ಕುಟುಂಬಕ್ಕಾಗಿ ಹಣ ಆಸ್ತಿ ಮಾಡಿದವರಲ್ಲ ಅವರು. ಆಸೆ ಪಡಲೇ ಇಲ್ಲ ಅವರು. ಆದರೆ ಇನ್ನಂಥ ಭ್ರಷ್ಟ ಇನ್ನೊಬ್ಬ ಬರೋದೇ ಇಲ್ಲ ಅನ್ನೋ ಥರ ಮಾತಾಡಿದ್ರು. ನಾನು ಆವಾಗಲೇ ಮಾತಾಡುವಾಗ ಬರ್ಗೂರವ್ರ ಹತ್ರ ಮೆನ್ಷನ್ ಮಾಡಿದೆ, ತಾವೆಲ್ಲ ಮಾಡಿದ್ದೀರಿ ಸರ್, ಮಾಧ್ಯಮಗಳ ಪಾತ್ರದ ಬಗ್ಗೆ ಒಂದು 4 ಲೈನ್ ಬರೀಬಹುದಾಗಿತ್ತೇನಂತ. ನೀವು ಬಂದು ನನಗೆ ಕೇಳಿದ್ರಿ, ನಾನು ಪರಿಚಯ ಇದ್ದಿರುತ್ತೆ. ಯಾರನ್ನಾದರೂ ಮರಿತೀವಪ್ಪ, ನಮ್ಮ ಅಮ್ಮ ಅಪ್ಪನಾದರೂ ಮರಿತೀವಿ, ನಿಮ್ಮನ್ನು ಬರೆಯೋಕ್ಕಾಗ್ತದ ಮಾಧ್ಯಮದವರನ್ನು? ಈ ರಿಯಾಕ್ಷನರೀಸ್, ಮತಾಂಧರು, ಕೋಮು ದಳ್ಳೂರಿಯನ್ನು ಉಂಟು ಮಾಡ್ತಕ್ಕಂಥವ್ರು, ಅವರ ಬಿಗ್ಗೆಸ್ಟ್ ವೆಪನ್ನೇ ಇವತ್ತು ಮೀಡಿಯಾ. ಬಹಳ ಆಶ್ಚರ್ಯ ಆಗುತ್ತೆ. ನಮ್ಮ ಸಂಸತ್ತು, ಶಾಸನಸಭೆಗಳು ಸಂವಿಧಾನಬದ್ಧವಾಗಿ ಸ್ಥಾಪಿತ ಆಗಿರ್ತಕ್ಕಂಥದ್ದು. ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ಮುಖ್ಯ ನ್ಯಾಯಾಧೀಶರು ಮೊದಲುಗೊಂಡು ಎಲ್ಲರೂ ಕೂಡ ಸಂವಿಧಾನದ ಹೆಸರಿನಲ್ಲಿ ಸಂವಿಧಾನಕ್ಕೆ ನಿಷ್ಠೆಯನ್ನು ವ್ಯಕ್ತಪಡಿಸಿ ಪ್ರಮಾಣ ವಚನ ಸ್ವೀಕರಿಸಬೇಕು. ಈ ಎಲ್ಲವನ್ನು ಮಾಡಿ ಬಂದು ಎಲ್ಲವನ್ನೂ ಸಂವಿಧಾನದ ಮೂಲಭೂತ ಆಶಯಗಳಿಗೆ ವಿರೋಧವಾಗಿ ನಡ್ಕೊಳ್ತಾರೆ. ನಾನು ಸಭೆಯ ಅಧ್ಯಕ್ಷನಾಗಿದ್ದೆ. ನಮ್ಮ ನಿಯಮಾವಳಿಗಳಲ್ಲಿ ಕೆಲವು ನಮ್ಮ
ಶಾಖೆಗೆ, ಪ್ರಶ್ನೋತ್ತರ ಶಾಖೆಗೆ ಕೆಲವು ಸದಸ್ಯರು ಕಳಿಸಿದ ಪ್ರಶ್ನೆಗಳು ಮತೀಯ ಸೌಹಾರ್ದತೆಗೆ ಸಂಬಂಧಿಸಿದ್ದು, ದೇಶದ ಭದ್ರತೆಗೆ ಸಂಬಂಧಿಸಿದ್ದು, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸ್ತಕ್ಕಂಥದ್ದಿದ್ರೆ ಅಂತಹ ಪ್ರಶ್ನೆಗಳನ್ನು ನಾವು ಪ್ರಿಂಟ್ ಮಾಡಬಾರ್ದು ಅಂತ ಇದೆ. ಅದು ಪ್ರಿಂಟು ಆಗಂಗಿಲ್ಲ, ಪ್ರಶ್ನೆನೂ ಕೇಳಂಗಿಲ್ಲ, ಉತ್ತರನೂ ಹೇಳಂಗಿಲ್ಲ. ಇದು ಯಾತಕ್ಕೆ ಮಾಡಿದ್ದೇವೆ ಅಂದರೆ, ಸಂವಿಧಾನಕ್ಕೆ ನಾವು ಬದ್ಧರಾಗಿದ್ದೇವೆ. ಇದೊಂದು ಜಾತ್ಯತೀತ ದೇಶ, ಸಮಾನತೆಯನ್ನು ಹೇಳಿರ್ತಕ್ಕಂಥ ದೇಶ. ಆದರೆ ಅದನ್ನು ಮಾಡ್ತೇವೆ ನಾವು. ಆಯ್ತು, ಯಾರೋ ಒಬ್ಬ ದುರುದ್ದೇಶದ ಪ್ರಶ್ನೆ ಕೇಳ್ದ, ಆಡಳಿತ ಪಕ್ಷದಲ್ಲಿದ್ದವರಾದ್ರೂ ಹೇಳಬೇಕು, ಇಂಥ ಪ್ರಶ್ನೆ ನೀವು ಅಲೋವ್ ಮಾಡಿದ್ದೆ ತಪ್ಪು, ಇದಕ್ಕೆ ಉತ್ತರ ಕೊಡೋಕ್ಕಾಗೋದಿಲ್ಲ ದೇಶದ ಹಿತದೃಷ್ಟಿ. ಇವರು ಹೇಳೋದಿಲ್ಲ, ಅವರು ಕೇಳೋದಿಲ್ಲ. ಬರೆಯೋರಾದ್ರೂ ಯೋಚನೆ ಮಾಡಬೇಕು. ಮೂವರು ಅವರೇ ಆದರೆ ಬರಗೂರು ಅವರೊಬ್ಬರು ಸೌಹಾರ್ದತೆಯನ್ನು ಪುಸ್ತಕದ ಮುಖಾಂತರ ಕಾಪಾಡಬೇಕು. ನೀವು 21 ಶತಮಾನ 20ನೇ ಶತಮಾನದ ಹೇಳಿದ್ರಿ. 20ನೇ ಶತಮಾನದಲ್ಲಿ ನನಗೆ ಅರ್ಥ ಆದ ಹಾಗೆ ಅಸಮಾನತೆಯ ಮಧ್ಯೆಯೂ ಸೌಹಾರ್ದತೆ ಇತ್ತು. ಅಂದರೆ ಅಮಾನವೀಯತೆ ಇರಲಿಲ್ಲ. ಈಗೇನಾಗಿದೆ, ಅಸಮಾನತೆ ಹೋಗಲಿಲ್ಲ, ಸೌಹಾರ್ದತೆಯೂ ಕೂಡ ಈಗ ಸಂಕಷ್ಟಕ್ಕೆ ಒಳಗಾಗಿದೆ. ಬರೀ ಕೆಮ್ಮೆ ಇರ್ತಕ್ಕಂಥವ್ರಿಗೆ ಒಂದಷ್ಟು ಒಣಮೆಣಸಿನ್ಕಾಯಿ ತಂದು ಬೆಂಕಿಗೆ ಕಾಲಿಟ್ರೆ ಹೇಗಿರುತ್ತೋ ಹಾಗಿದೆ ಈಗ ನಮ್ಮ ಪರಿಸ್ಥಿತಿ. ಯಾರು ಜಾತ್ಯತೀತವಾದಿಗಳು, ಯಾರು ನಿಷ್ಠಾವಂತರು? ನಾನೀಗ ಕಾಂಗ್ರೆಸ್ಸಿನ ಸದಸ್ಯ, ನಾನು ಕಾಂಗ್ರೆಸ್ನವನೇ. ನೀವು ಇಲ್ಲಿರೋರೆಲ್ಲ ಎದ್ದು ಬೇಡ ಅಂದರೂ ನಾನು ಕಾಂಗ್ರೆಸ್ಸಲ್ಲೇ ಇರ್ತೇನೆ. ಆದರೆ ಕಾಂಗ್ರೆಸ್ನಲ್ಲಿ ಇರುವವರೆಲ್ಲರೂ ಕೂಡ ಜಾತ್ಯತೀತವಾದಿಗಳು ಅಂತ ಹೇಳೋ ಧೈರ್ಯ ನನಗಿಲ್ಲ. ನಮ್ಮ ಪರಿಸ್ಥಿತಿ ಮತೀಯ ಭಾವನೆಗಳನ್ನು ಇಟ್ಕೊಂಡವರು, ನಿಮ್ಮ ಪ್ರಕಾರ ಸಣ್ಣ ಸಂಖ್ಯಾತರಲ್ಲಿ ಪ್ರಮುಖರಾಗಿರ್ತಕ್ಕಂಥವ್ರು ಇಲ್ಲೇ ಇರಬಹುದು. ಅವರೇ ಮತ್ತೆ ಮೇಲೆ ಬಂದು ನನಗೆ ಉಪದೇಶ ಹೇಳಿದ್ರೆ ನಾನು ಕೇಳೋ ಸನ್ನಿವೇಶ ಕೂಡ ಬಂದ್ಬಿಡಬಹುದು. ಸಂವಿಧಾನದ ತಿರುಳನ್ನ ಪರಿಣಾಮಕಾರಿಯಾಗಿ, ಜವಾಬ್ದಾರಿಯಾಗಿ ಜನರಿಗೆ ಮುಟ್ಟಿಸಬೇಕಾಗಿದ್ರೆ ರಾಜಕೀಯ ಪಕ್ಷಗಳ ಪಾತ್ರ ಬಹಳ ಮುಖ್ಯ. ರಾಜಕೀಯ ಪಕ್ಷಗಳು ತಮ್ಮ ವಿಚಾರನ ಹೇಳಬೇಕು, ಜನರ ಮುಂದೆ ನಿಂತ್ಕೋಬೇಕು, ಜನ ತಮ್ಮ ಅಭಿಮತವನ್ನು ವ್ಯಕ್ತಪಡಿಸಬೇಕು, ಅದರಂತೆ ನಾವು ನಡ್ಕೊಳ್ಬೇಕು. ಯಾವುದೇ ಪಕ್ಷ ತಮ್ಮ ಪ್ರಣಾಳಿಕೆ ಒಳಗೆ ನಾವು ದೇಶ ಸುಡ್ತೇವೆ, ನಾವು ಜನರಿಗೆ ಜಗಳ ಇಡ್ತೇವೆ ಅಂತ ಹೇಳ್ತಾರೆ? ಹೇಳೋದೇ ಇಲ್ಲ. ಹೇಳ್ದೇನೆ ಆ ಕೆಲಸವನ್ನು ಮಾಡ್ತಾರೆ. ಇದನ್ನು ಯಾರು ನಿಗ್ರಹಿಸಬೇಕು? ಎರಡೇ ಸಂಸ್ಥೆ. ಒಂದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಇನ್ನೊಂದು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಅವುಗಳಲ್ಲೂ ಕೂಡ ಶಂಕರ್ ನಮಗೆ ವಿಶ್ವಾಸ ಹೋದಾಗ ನಾವು ಎಲ್ಲಿಗೆ ಹೋಗಬೇಕು? ಎಷ್ಟು ಮೂದಲಿಸಿದ್ದಾರೆ ಸಂವಿಧಾನ ರಚನಾ ಸಮಿತಿ ಸಭೆ ಒಳಗೆ ಬಾಬಾ ಸಾಹೇಬ್ರನ್ನ. ನಿನ್ ಖುಷಿ ಬಂದಂಗೆ ಬರೆದಿದ್ಯಾ? ಸಂವಿಧಾನದ ತಿದ್ದುಪಡಿಯ ವಿಚಾರ ಬಂದಾಗ ಕೇವಲ ಲೋಕಸಭೆಯಲ್ಲಿ ನಿಮಗೆ ಬಹುಮತ ಇದ್ರೆ ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಮಾಡಕೂಡ್ದು, ಮಾಡಬಾರ್ದು. ಚುನಾವಣೆಗಳು ಆಯಾ ಕಾಲಕ್ಕೆ ನಡೆಯುತ್ತೆ, ಅದಕ್ಕೆ ಹೊಂದಿಕೊಂಡಂತೆ ನಿರ್ಣಯಗಳು ಬರುತ್ತೆ. ಇಷ್ಟು ಶ್ರಮಪಟ್ಟು ನಾವು ಮಾಡಿರ್ತಕ್ಕಂಥ ಸಂವಿಧಾನವನ್ನು ಕೇವಲ ಯಾವುದೋ ಒಂದು
ಸನ್ನಿವೇಶದಲ್ಲಿ ಕೊಟ್ಟಂತಹ ತೀರ್ಪನ್ನು ಆಧರಿಸಿಕೊಂಡು ಸಂವಿಧಾನದ ಬದಲಾವಣೆ ಆಗಬಾರ್ದು. ಇಡೀ ದೇಶದಲ್ಲಿನ ಅರ್ಧ ರಾಜ್ಯಗಳಿಗಿಂತ ಹೆಚ್ಚು ಮೇಲ್ಪಟ್ಟು ವಿಧಾನಸಭೆಗಳು ಅದನ್ನು ಅಂಗೀಕರಿಸಬೇಕು. ರಾಜ್ಯಸಭೆ ಲೋಕಸಭೆ ಎರಡೂ ಮಾಡಬೇಕು ಅಂತ ಹೇಳ್ತಾರೆ. ಈಗ ಯೋಚನೆ ಮಾಡಿ, ತಾವು ಮಂಡಿಸಿದ ಸಲಹೆಯನ್ನ ಸಮರ್ಥನೀಯವಾಗಿ ಅವತ್ತು ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿ ಸಭೆಯೊಳಗೆ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗದೇ ಇದ್ದಿದ್ದರೆ ಈಗ ಇಲ್ಲಿ ಮೆಜಾರಿಟಿ ಬಂದ ತಕ್ಷಣ ಮುಗಿದೋಗ್ತೈತಲ್ಲ ಕತೆ. ನಾವು ಕೆಲವರಿಗೆ ಇವರಿಗೆ ದೂರದೃಷ್ಟಿ ಇದೆ, ಯೋಗ ದೃಷ್ಟಿ ಇದೆ ಅಂತ ಹೇಳ್ತೇವೆ. ನಾವೀಗ ಅಂಬೇಡ್ಕರ್ ಅವರನ್ನ ಒಬ್ಬ ಯೋಗಿ, ಒಬ್ಬ ಸಂತ ಅಂತ ಒಪ್ಕೊಳ್ಬೇಕು ಬೇಡವಾ? ಸೌಹಾರ್ದತೆ ಬರ್ಗೂರ್ರವ್ರೆ ಮನಸ್ಸುಗಳೊಳಗೆ ಬರಬೇಕು. ನೆಹರೂರವರು ತಾತ್ಕಾಲಿಕ ಪ್ರಧಾನಮಂತ್ರಿ, ಬಾಬಾ ಸಾಹೇಬರು ಆ ಸಚಿವ ಸಂಪುಟದಲ್ಲಿ ಕಾನೂನು ಮಂತ್ರಿಗಳು. ಹಿಂದೂ ಕೋಡ್ ಬಿಲ್ ಅನ್ನ ಅಮೆಂಡ್ ಮಾಡಬೇಕು ಅಂತ ಮಸೂದೆ ಮಂಡಿಸ್ತಾರೆ. ಯಾರು ಅವತ್ತು ಲೋಕಸಭೆಯ ಮುಂದೆ ನಿಂತು ಪ್ರತಿಭಟನೆ ಮಾಡಿದವರು? ಏನು ಪದ ಬಳಸಿದ್ರು? ನೀನೊಬ್ಬ ಹೊಲಿರವನು, ಹಿಂದೂ ಕೋಡ್ ಬಿಲ್ಗೆ ನೀನ ತಿದ್ದುಪಡಿ ಹೇಳೋದು ಅಂತ ಹೇಳ್ತಾರೆ. ಏನಿತ್ತು ಆ ತಿದ್ದುಪಡಿ ಒಳಗೆ? ಹೆಣ್ಮಕ್ಳಿಗೆ ಆಸ್ತಿ ಕೊಡಬೇಕು, ಬರೀ ಶೆಡ್ಯೂಲ್ ಕಾಸ್ಟ್ ವಿಚಾರ ಹೇಳಿದ್ರ? ಹೆಣ್ಮಕ್ಳಿಗೆ ಆಸ್ತಿಯಲ್ಲಿ ಪಾಲು ಕೊಡಬೇಕು, ತಂದೆ ಆಸ್ತಿಯಲ್ಲಿ. ಪುನರ್ವಿವಾಹಕ್ಕೆ ಅವಕಾಶ ಇರಬೇಕು. ಉಳಿದಿದ್ದು 108 ರಿಪಿಟೇಷನ್ ಆದರೂ ಪರವಾಗಿಲ್ಲ. ಅನೇಕ ಕಡೆ ನಾನು ಹೇಳಿದ್ದೇನೆ, ಗ್ರಾಮ್ಯ ಭಾರತದಲ್ಲಿ ಕೊಬ್ಬಿದವರು, ಕಾಮಾಂಧರು ವಿವಾಹೇತರ ಸಂಬಂಧಗಳನ್ನು ಇಟ್ಕೊಳ್ತಾ ಇದ್ರು. ಅದು ಸಹಜವಾಗಿಯೇ ತಾವು ಮೇಲ್ಜಾತಿಯವರಾಗಿದ್ದು ಇತರ ಜಾತಿಯ ಹೆಣ್ಣು ಮಕ್ಕಳ ಜೊತೆಗೆ ವಿವಾಹೇತರ ಸಂಬಂಧ ಇಟ್ಕೊಳ್ತಾ ಇದ್ರು. ಆ ಸಂಬಂಧದ ಮೂಲಕ ಹುಟ್ಟತಕ್ಕಂಥ ಮಕ್ಕಳಿಗೆ ಈ ಸಮಾಜದಲ್ಲಿ ತಂದೆ ಯಾರು? ಅವರ ಅಪ್ರಾಣಿಗೆ ಅವನು ಒಪ್ತಾ ಇರಲಿಲ್ಲ. ಆಸ್ತಿ ಕೊಡೋದಿರಲಿ, ಆ ಮಗು ಶಾಲೆಗೆ ಹೋಗ್ಬೇಕಾಗಿದ್ರೆ ಶಾಲೆಯಲ್ಲಿ ಮೇಷ್ಟ್ರು ಕೇಳ್ತಾರೆ ತಂದೆ ಹೆಸರೇನು ಅಂತ. ಯಾರ ಹೆಸರು ಹೇಳ್ಬೇಕ್ರಿ? ಅವನೊಪ್ಪೋದಿಲ್ಲ. ತಂದೆನೇ ಇಲ್ವೇನಮ್ಮ ಇವನಿಗೆ ಅಂತ ಮೇಷ್ಟ್ರು ಕೇಳ್ತಾರೆ. ಅಂದರೆ ಭೂಮಿ ಮೇಲೆ ಜನ್ಮ ತಗೊಂಡು ತನಗೆ ತಂದೆ ಯಾರು ಅಂತ ಗೊತ್ತಿಲ್ಲದೆ ಇರ್ತಕ್ಕಂಥ ಅಸಹಾಯಕ ಸ್ಥಿತಿಯಲ್ಲಿರೋ ಮಕ್ಕಳ ಪರವಾಗಿ, ಆ ಹೆಣ್ಮಕ್ಳ ಪರವಾಗಿ ತಿದ್ದುಪಡಿ ತಂದರೆ ನೀನು ಹೊಲೆಯ, ನೀನ್ಯಾರು ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡೋದಕ್ಕೆ ಅಂತ ಹೇಳಿದಂಥವ್ರೆ ಇವತ್ತು ವೇಷಾಂತರಗೊಂಡು ರೂಪಾಂತರಗೊಂಡು ನಮ್ಮೆದುರಿಗೆ ಈ ಸ್ಥಿತಿಯಲ್ಲಿ ನಿಂತಿರ್ತಕ್ಕಂಥದ್ದು. ಹೇಳಕ್ಕೆ ಬರಲ್ಲ, ನಮಗೆ ಓದಕ್ಕೆ ಬರಲ್ಲ. ಬಹಳ ವಿಚಿತ್ರ. ನಮ್ಮ ರಾಜಕೀಯ ಪಕ್ಷಗಳಂತೂ ಪಾಪ ರಾಹುಲ್ ಗಾಂಧಿ ಬೇರೆ ಏನಾದರೂ ಇದ್ಕೊಳ್ಳಿಪ್ಪ, ನಾನು ಅವೆಲ್ಲ ಮಾತಾಡಕ್ಕೆ ಹೋಗೋದಿಲ್ಲ. ಕನಿಷ್ಠ ಭಾರತ್ ಜೋಡೋ ಯಾತ್ರೆ ಮಾಡಿದಾಗ ಪಾಪದವನು ಬೆಳಗ್ಗೆಯಿಂದ ರಾತ್ರಿವರೆಗೂ ನಡೆದು ಸಾಯಂಕಾಲ ಬಂದ ಕಂಟೈನರಲ್ಲಿ ಮಲಗ್ಕೊಳ್ತಾ ಇದ್ದ, ಆ ವ್ಯಾನ್ನಲ್ಲಿ ಮಲಗ್ತಿದ್ದ. ಅದನ್ನೂ ಕೂಡ ಜನರಿಗೆ ಸರಿಯಾಗಿ ಹೇಳಿ ಲಾಭ ಪಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ. ರಾಹುಲ್ ಗಾಂಧಿ ಜೊತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ಮುಖ್ಯನೇ ಹೊರತು ನಮಗೆ ವಿಚಾರ ಹೇಳಲೇ ಇಲ್ಲ ನಾವು. ಆತ ಇನ್ನೇನು ಮಾಡಕ್ ಸಾಧ್ಯ? ನಮ್ಮ ಅಜ್ಜಿನ ಕೊಂದು ಹಾಕಿದ್ರಿ,
ನಮ್ಮ ಅಪ್ಪನ್ನು ಕೊಂದು ಹಾಕಿದ್ರಿ, ಆಯ್ತ್ರಪ್ಪ ನನ್ನ ಕೊಂದು ಹಾಕಂಗಿದ್ರೆ ಇನ್ನೇನ್ರಿ ಮಾಡಕ್ ಸಾಧ್ಯ? ಅವನನ್ನು ಎಷ್ಟು ವಿಕಾರವಾಗಿ ಈ ಮಾಧ್ಯಮಗಳು ತೋರಿಸಿತ್ತು. ನಾವು ಸತ್ತಿದ್ದೀವ ಬದುಕಿದ್ದೀವ? ನಾವು ಜನರಲ್ಲಿ ಹೋಗ್ಲೇ ಇಲ್ಲ, ಜನರಿಗೆ ಹೇಳಲೇ ಇಲ್ಲ. ರಾಹುಲ್ ಗಾಂಧಿಯನ್ನ ಪ್ರೈಮ್ ಮಿನಿಸ್ಟರ್ ಮಾಡಿಬಿಡಿ ಅಂತ ನಾನು ನಿಮ್ಮ ಯಾರಿಗೂ ಹೇಳ್ತಾ ಇಲ್ಲ. ಆತ ಪಾಪ ಹಿಂದಿ ಭಾಷೆಯಲ್ಲಿ ಹೇಳಿದ್ದು, ನಫರತ್ ಕೆ ದುಕಾನ್ ಬಂದ್ ಕರೋ, ಮೊಹಬ್ಬತ್ ಕೆ ದುಕಾನ್ ಖೋಲೋ. ಪ್ರೀತಿ ಅಂಗಡಿಯನ್ನು ತೆಗಿರಪ್ಪ, ಈ ದ್ವೇಷದ ಅಂಗಡಿಯನ್ನು ಮುಚ್ಚಿರಿ. ನೀವೇನು ದ್ವೇಷಾತೀಯತೆ ಅಂತ ಹೇಳಿ ಏನಪ್ಪ ಈ ಮಾಧ್ಯಮಗಳವರ ಓಹೋ. ಹೇಗೆ ಪಾರ್ಲಿಮೆಂಟಲ್ಲಿ ಹೋಮ್ ಮಿನಿಸ್ಟರ್ ಆಗಿರ್ತಕ್ಕಂಥವ್ರು ಉತ್ತರ ಕೊಡ್ತಾ ಹೇಳ್ತಾರೆ, CAA NRC ಬಗ್ಗೆ ಬಂದಾಗ ಓದಿನ ಆಯೋಗ ಅಂದ್ರೆ ಆ ದಿವಸ ಬರುತ್ತಂತೆ, ಮೇ ಚುನ್ ಕೆ ಮಾರುಂಗ ಅಂದ್ರೆ ಇವನು ಬಂದೂಕ್ ತಗೊಂಡು ಇವನೇ ಹೋಮ್ ಮಿನಿಸ್ಟರ್ ಹೋಗಿ ಸುಟ್ಟು ಬಿಡ್ತಾನಂತೆ ಎಲ್ಲರಿಗೆ. ಈ ದೇಶದ ಸಂವಿಧಾನ ಇದನ್ನು ಒಪ್ಪುತ್ತಾ? ಅವನು ಸಂಸತ್ತಲ್ಲಿ ಉಳಿಬಹುದಾ? ಗೃಹ ಮಂತ್ರಿಯಾಗಿ ಉಳಿಬಹುದಾ? ಭಗತ್ ಸಿಂಗಿಗೆ ಜನವರ ಹಾಕ್ತಾರೆ, ವಿವೇಕಾನಂದರನ್ನ ಕೇಶವ ಕೃಪಾದಲ್ಲಿ ಇಟ್ಕೊಳ್ತಾರೆ, ಸರ್ದಾರ್ ಪಟೇಲ್ರನ್ನ ಅರೆಸ್ಟ್ ಮಾಡ್ತಾರೆ. ಇವರೆಲ್ಲರೂ ಹಿಂದೂಗಳಂತೆ. ಅಶ್ವಕುಲ್ಲಾ ಖಾನ್ ಮರ್ತೆ ಹೋಗ್ತೀವಿ, ಬಿಸ್ವಿಲ್ ರಾಮಚಂದ್ರ ಜ್ಞಾಪಕನೇ ಇರೋದಿಲ್ಲ. ಬಿಜೆಪಿಯವರು ಬಿಡಿ, ಅವ್ರ ಧರ್ಮ ಅದು, ಅವ್ರ ಪ್ರೋಗ್ರಾಮ್ ಅದು, ಅವ್ರು ಹುಟ್ಟಿದ್ದೇ ಅದಕ್ಕೆ. ಅವರದನ್ನು ಮಾಡಿದ್ರೆ ತಪ್ಪಿಲ್ಲ. ನಾವು ಉಳಿದವರು ಏನಾಗಿದ್ದೇವೆ? ನಮ್ಮ ಫೇಲ್ಯೂರು ಇಲ್ಲಿಗೆ ಬಂದು ಮುಟ್ಟಿದೆ. ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್, ನಿಕ್ಸನ್ ಅವರು ಅಮೆರಿಕದ ಪ್ರೆಸಿಡೆಂಟ್, ಕಮ್ಯುನಿಸ್ಟ್ ಇದ್ದಾರೆ. ದೇ ಶುಡ್ ಕರೆಕ್ಟ್ ಮೀ. 9th ಫ್ಲೀಟ್ ಡಿಯಾಗೋ ಗಾರ್ಸಿಯಾಗಿ ಬರುತ್ತೆ. ಇನ್ನೇನು ಹಿಂದೂ ಮಹಾಸಾಗರದ ಹತ್ರ ಬರಬೇಕು. ನಾಗರಾಜ್, ಇಫ್ ಐ ಆಮ್ ರಾಂಗ್ ಯು ಶುಡ್ ಕರೆಕ್ಟ್ ಮೀ. ಇಲ್ಲೇ ಬಂದು ಕರೆಕ್ಟ್ ಮಾಡ್ಬೋದು. ಇಲ್ಲಿ ಪರವಾಗಿಲ್ಲ ಬಿಡಿ, ಅದು ಹಾಗೆ ಸರಿ ಹೋಗುತ್ತೆ. ಇಂದಿರಾ ಗಾಂಧಿ ಅವರು ಅವತ್ತು ಹೇಳ್ತಾರೆ, ದಸ್ ಫಾರ್ ನೋ ಫರ್ದರ್. ಒಂದು ಹೆಜ್ಜೆ ಮುಂದೆ ಇಡಂಗಿಲ್ಲ ನಿಕ್ಸನ್ ನಿನ್ನ 9th ಫ್ಲೀಟು. ಜಾಗ್ರತೆ ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಟ್ರಂಪ್ನ ಕಾಲ್ ನೆಕ್ಕೋನು ಇವತ್ತು ನಮಗೆ ಮುಖಂಡ. ಅವನು ನೋಡಿದ ತಕ್ಷಣ ಈ ಸಾಫ್ಟ್ವೇರ್ ಅವರು ಬುದ್ಧಿವಂತರಂತೆ, ನಾವು ದಡ್ರಂತೆ, ನಾವು ಕ್ಯೂನಲ್ಲಿ ನಿಂತು ಓಟ್ ಹಾಕೋರು, ನೀವು ಮನೇಲಿ ಮಜಾ ಮಾಡ್ಕೊಂಡಿದ್ದು ಬಂದು ಬೆನಿಫಿಟ್ಸ್ ತಗೊಳ್ಳೋರು. ಮೋದಿ ಮೋದಿ. ಎಲ್ಲಪ್ಪ ಇದ್ದೆ ನೀನು ಜಲಿಯನ್ ವಾಲಾಬಾಗ್ ಆದಾಗ 1919 ಮನಮೋಹನ್ ಸಿಂಗ್ ಹೆಸರಿಟ್ಟಿದ್ದೀರಿ ಯೂನಿವರ್ಸಿಟಿಗೆ. ಮನಮೋಹನ್ ಸಿಂಗ್ ಅವರ ಆರ್ಥಿಕ ವಿಚಾರಗಳನ್ನು ನಾನು ಸಮರ್ಥಿಸಲಿಲ್ಲ ಆಸ್ ಎ ಕಾಂಗ್ರೆಸ್ ಮೆನ್ ಆಲ್ಸೋ. ಅಸೆಂಬ್ಲಿಯಲ್ಲೂ ಕೂಡ ಕಾಂಗ್ರೆಸ್ಸಿನ ಸದಸ್ಯನಾಗೆ ನಾನು ಅವರ ಆರ್ಥಿಕ ವಿಚಾರಗಳ ಬಗ್ಗೆ ನನ್ನ ಭಿನ್ನಮತವನ್ನು ವ್ಯಕ್ತಪಡಿಸಿದ್ದೇನೆ. ಬಟ್ ಐ ರೆಸ್ಪೆಕ್ಟ್ ಹಿಮ್ as a patriot. I respect him as an economist. ಅವರು ಆವತ್ತು ತಗೊಂಡ ನಿರ್ಣಯಗಳಿಂದಾಗಿ ಇವತ್ತು ಲಕ್ಷಾಂತರ ಜನ ಹುಡುಗರು, ಮಾಧ್ಯಮ ವರ್ಗದ ಕುಟುಂಬಗಳು, ಬಡತನದ ರೇಖೆಗಿಂತ ಕೆಳಗಿದ್ದ ಕುಟುಂಬಗಳ ಮಕ್ಕಳು ವಿದೇಶಗಳಿಗೆ ಹೋಗ್ತಾ ಇದ್ದಾರೆ. ಎಷ್ಟು ರೂಪಾಯಿ ಹಾಕಬೇಕು? $1 ಹಾಕಬೇಕಾಗಿದ್ರೆ ಈಗ ಸೌಹಾರ್ದತೆ ಎಲ್ಲಿದೆ? ರಾಮಚಂದ್ರಪ್ಪನವರೇ, ಎಲ್ಲಿದೆ ನನ್ನ ರೂಪಾಯಿ? ಯಾರು ಸೌಹಾರ್ದತೆಯನ್ನು ಬೋಧನೆ ಮಾಡ್ತಾ ಇದ್ದಾರೆ? ಭಾರತ್ ಮಾತಾ ಕಿ ಜೈ. ಇವರ ಜಾಗೀರ್ ತಗೊಂಡ್ಬಿಟ್ಟಿದ್ದಾರೆ. ಭಾರತ್ ಮಾತೆ ಇವರು ಸ್ವಾಧೀನ, ಸಂಸ್ಕೃತಿ ಇವರು ಸ್ವಾಧೀನ, ಹಿಂದೂ ಧರ್ಮ ಇವರು ಸ್ವಾಧೀನ.
ವಿವೇಕಾನಂದರು ಇವ್ರ ಸ್ವಾಧೀನ, ನಮಗೆ ಬಿಟ್ಟಿರೋದೇ ನಿಮ್ಮೊಬ್ಬರನ್ನು ಬಿಟ್ಟಿದ್ದಾರೆ ಅಷ್ಟೇ. $90 ಹಾಕಿದ್ರೆ $1 ಆದಾಗ ಭಾರತ ಮಾತೆಗೆ ಇದಕ್ಕಿಂತಲೂ ಅಪಮಾನ ಇನ್ನೊಂದು ಆಗ್ಬೇಕಾ? ಸೌಹಾರ್ದತೆ, ಸಮಾನತೆ, ದೇ ಆರ್ ಇಂಟರ್ಲಿಂಕ್ಡ್. ಸಮಾನತೆಯನ್ನು ನಾವು ಪೂರ್ಣ ಸ್ಥಾಪನೆ ಮಾಡುವ ಪ್ರಯತ್ನವನ್ನು ಮಾಡದೆ ಹೋದರೆ ಸೌಹಾರ್ದತೆ ತಾನಾಗೆ ಬರುತ್ತೆ ಅಂತ ಬಯಸೋದು ಅಷ್ಟೇನು ಸಮಂಜಸವಲ್ವೇನೋ ಅಂತ ನನಗನ್ಸುತ್ತೆ. ಧರ್ಮ ಇರುವುದು ಮನುಷ್ಯರಿಗಾಗಿ, ಮನುಷ್ಯರಿರುವುದು ಧರ್ಮಕ್ಕಾಗಿ ಅಲ್ಲ ಅಂತ ತಾವು ಹೇಳಿದಿರಿ. ಅಂಬೇಡ್ಕರ್ ಯಾವ ಮಠಾಧಿಪತಿ ಹೇಳಬೇಕಿದ್ದಲ್ಲ. ಅಲ್ಲ ಸ್ವಾಮಿ, ಗುರುಗಳಾದವರು, ಮಠದಲ್ಲಿರೋರು, ಧರ್ಮ ಪ್ರವಚನ ಮಾಡೋರು, ಶಿವರಾಮ್, ಅನಾಥ ಹೆಣ್ಮಕ್ಳು, ದಿಕ್ಕಿಲ್ಲದವು, ಪಾಪ ಅವ್ರ ತಂದೆ ತಾಯಿಗೆ ಅವ್ರು ನೋಡ್ಕೊಳ್ಳೋ ಚೇತನ ಇರೋದಿಲ್ಲ. ಏನಪ್ಪ ನೀನು ದೇವ್ರಿಗೆ ಸಮಾನ ಅಂತ ಅವ್ರ ಮಡ್ಲಿಗೆ ಹಾಕಿದ್ರೆ ಆ ಹೆಣ್ಮಕ್ಳ ಜೊತೆಗೆ ದುರ್ವರ್ತಿಸ್ತಾನೆ. ಆ ಕಂಪ್ಲೇಂಟ್ ಸಾಲ್ದೇನ್ರಿ, ನೀನು ಮಾಡಿದ್ದೀಯೋ ಮಾಡಿಲ್ವೋ ಆ ಪ್ರಶ್ನೆ ಎಲ್ಲ ಬೇರೆ, ವಿಚಾರಣೆ ಬೇರೆ. ನಿನಗೆ ತಾಯಿ ಇಲ್ವಾ? ನಿನಗೆ ಮಗಳಿಲ್ವಾ? ನಿನಗೆ ಸೊಸೆ ಇಲ್ವಾ? ನಿನಗೆ ಮಕ್ಕಳಿಲ್ವಾ? ಗೋಳಾಡ್ತೀವಿ ನಮ್ಮ ತಾಯಿನ ನೆನೆಸ್ಕೊಂಡು, ನಮ್ಮ ಅಡ್ದಿಯರ್ ನೆನೆಸ್ಕೊಂಡು, ನಮ್ಮ ಮಕ್ಕಳನ್ನ, ನಮ್ಮ ಅಕ್ಕ ತಂಗಿದ ನೆನೆಸ್ಕೊಂಡು. ಆ ಮಕ್ಕಳ ಜೊತೆಗೆ ದುರ್ವರ್ತನೆ ಮಾಡಿದ್ರೆ ಒಂದು ಚರ್ಚೆ ಆಗಲಿಲ್ಲ ನಮ್ಮ ಅಸೆಂಬ್ಲಿ ಒಳಗೆ. ಅವತ್ತು ನಾನು ಸದಸ್ಯನಾಗಿದ್ದೆ. ನಾನು ಚರ್ಚೆ ಮಾಡಿದೆ, ಯಾರೂ ಒಪ್ಕೊಳ್ಳಿಲ್ಲ ಪಾರ್ಟಿ ಒಳಗೆ. ನೇರವಾಗಿ ಸ್ಪೀಕರ್ ಅವರ ಕಾರ್ಯಾಲಯಕ್ಕೆ ನಾನು ನೋಟಿಸ್ ಕೊಟ್ಟೆ, ವಿಚಾರ ಚರ್ಚೆ ಮಾಡಬೇಕು ಅಂತ. ಎಲ್ಲ ಪ್ರಮುಖ ಪಕ್ಷಗಳವರು ಸೇರಿ ನಮ್ಮ ಪಕ್ಷದವ್ರ ಮುಖಂಡ ನನಗೆ ಹೇಳಿಸಿದ್ರು, ಇದು ಪಕ್ಷದ ಶಿಸ್ತಿಗೆ ಸಂಬಂಧಿಸಿದ ವಿಚಾರ, ನೀನು ಬಾಯಿ ಎತ್ತು ಕೂಡ್ದು ಈ ವಿಚಾರ ಚರ್ಚೆ ಮಾಡಿಕೊಡ್ದು. ನಾನು ಅಕಸ್ಮಾತ್ ಹೊರಗೆ ಬಿದ್ದೆ. ಹೋಗಕ್ಕೆ ಜಾಗ ಎಲ್ಲಿದೆ ನನಗೆ? ಇನ್ಯಾವುದಾದ್ರೂ ಒಂದು ಜಾಗ ಇದ್ರೆ ಹೋಗಲ್ಲಿ ಸೇರ್ಕೋಬಹುದು, ನಾನು ಇಲ್ವಲ್ಲ ಜಾಗ. ಅಂದರೆ ನಾನು ಇಷ್ಟಪಡುವ, ಗೌರವಿಸುವ, ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡುವ ಹೆಣ್ಮಕ್ಕಳಿಗೆ ಈ ಥರದ ಸ್ಥಿತಿ ಬಂದರೆ ಅಂದರೆ ಮಾತಾಡಕ್ಕೂ ಆಗದೆ ಇರ್ತಕ್ಕಂತಹ ಎಲ್ಲಿ ಸೌಹಾರ್ದ? ಕೊರೋನಾ ಟೈಮ್ ಅಲ್ಲಿ ಸ್ವಲ್ಪ ಏನೋ ಗದ್ದಲ ಆಯಿತು. ಇಬ್ಬರು ಅಲ್ಪಸಂಖ್ಯಾತ ಸಮಾಜಕ್ಕೆ ಸೇರಿದವು, ಅಂದರೆ ಮುಸ್ಲಿಮ್ಸು, ಪೊಲೀಸ್ ಫೈರಿಂಗಲ್ಲಿ ಸತ್ತು ಹೋಗ್ಬಿಟ್ರು. ಸಿದ್ದರಾಮಯ್ಯನವ್ರಿಗೆ ಅದೇ ತಾನೇ ಆಂಜಿಯೋಪ್ಲಾಸ್ಟ್ ಆಯಿತು. ಆ ಸ್ಥಳಕ್ಕೆ ಹೋಗಬೇಕು, ಆ ಕುಟುಂಬಗಳಿಗೆ ಸಾಂತ್ವನ ಹೇಳಬೇಕು ಅಂತ ತೀರ್ಮಾನ ಆಯಿತು. ನಮ್ಮೊಂದು 6-7 ಜನನ ಚೂಸ್ ಮಾಡಿದ್ರು. ಸಿದ್ದರಾಮಯ್ಯನವ್ರು ನಾವು ಹೇಳಿದ್ವಿ, ನೀನೇನು ಬರೋದು ಬೇಡ ಬಿಡಪ್ಪ, ಡಾಕ್ಟ್ರು ಹೇಳಿದ್ದಾರೆ, ನೀನು ರೆಸ್ಟ್ ತಗೊಂಡು ನಾವು ಹೋದ್ವಿ. 7 ಜನ ಹೋದ್ವಿ ನಾವು. ಮಂಗಳೂರಲ್ಲಿ ಏರೋಪ್ಲೇನ್ ಇಳಿದ್ವಿ. ಅಲ್ಲಿ IG ಬಂದರು ನಮ್ಮ ಎದುರಿಗೆ. ನಾನು ತಮಾಷೆಗೆ ಅವ್ರ ಹತ್ರ, ಏನಪ್ಪ ನಾವು ಅಧಿಕಾರದಲ್ಲಿಲ್ಲ ಆದರೂ ನಮ್ಮನ್ನು ಸ್ವಾಗತ ಮಾಡೋಕ್ಕೆ ಬಂದಿದ್ದೆಲ್ಲ, ಶಬಾಷ್ ಅಂತಂದೆ. ನಂಗೆ ಗೊತ್ತಾಯ್ತು ಯಾಕೆ ಬಂದಿದ್ದಾನೆ. ಇಲ್ಲ ಸರ್, ಹಾಗೆ ಸರ್, ಹೀಗೆ ಸರ್. ಆ VIP ಲೌಂಜಿಗೆ ಕರ್ಕೊಂಡೋಗಿ ನಮ್ಮನ್ನು ಕೂಡಿಸಿದ್ರು. 10 ನಿಮಿಷ, 15 ನಿಮಿಷ, 20 ನಿಮಿಷ ನನಗೆ ಅರ್ಥವಾಯಿತು. ನಾನು ಹೇಳಿದೆ, ನಾನು ಹೀಗೆ ಕೂಡಕ್ಕೆ ಬಂದಿಲ್ಲ, ನಾನು ಒಬ್ಬನೇ ಆದರೂ ಪ್ರತಿಭಟನೆ ಮಾಡ್ತೀನಿ. ಸರಿ, ನಾನು ಪ್ರತಿಭಟನೆ ಮಾಡೋಕ್ಕೆ ಒಬ್ಬನೇ ಹೊರಟುಬಿಟ್ಟೆ. ನನ್ನ ಜೊತೆಗೆ ನಜೀರ್ ಅಹಮದ್ ಸಾಹೇಬ್ರು, ಇವತ್ತು ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ, ಅವರು ಬಂದರು. ಉಳಿದವರೆಲ್ಲ ಎಲ್ಲಿ ಅಂತ ಹಿಂದರಿಡ್ತೀನಿ ನೋಡಿದ್ರೆ ಇನ್ನೊಂದು ಫ್ಲೈಟಲ್ಲಿ ಬೆಂಗಳೂರಿಗೆ ಬಂದುಬಿಟ್ಟಿದ್ದಾರೆ. ಸೌಹಾರ್ದ
ಅವರೆಲ್ಲ ಇವತ್ತು ಇಂಪಾರ್ಟೆಂಟ್ ಪೊಸಿಷನ್ಸ್ ಅಲ್ಲಿದ್ದಾರೆ. ಬಹಳ ದೊಡ್ಡ ತ್ಯಾಗ ಮಾಡಬೇಕಾಗತ್ತೆ. ಭಗತ್ ಸಿಂಗ್ನ ತಾಯಿ ಅವನು ಗಲ್ಲಿಗೇರು ಹಿಂದಿನ ದಿವಸ ಬಂದು ಕಣ್ಣೀರು ಹಾಕಿದಾಗ, ತಾಯಂದಿರಿದ್ದೀರಿ ನೀವೆಲ್ಲ ಇಲ್ಲಿ. ಈ ಲಲಿತಾ ನಾಯ್ಕಿಗೆ ಮಂತ್ರಿಯಿಂದ ಕಿತ್ತು ಬಿಸಾಕಕ್ಕೆ ಮಗನ ಮೇಲೆ ಒಂದು ಆಪಾದನೆ ಮಾಡಿ ಮುಗಿಸ್ಬಿಟ್ರು. ಸತ್ಯ ಏನು ಸುಳ್ಳೇನು ಇವತ್ತಿಗೆ ಜಗತ್ತಿಗೆ ಗೊತ್ತೇ ಆಗಿಲ್ಲ. ಬಹಳ ವಿಚಿತ್ರ. ಅಯ್ಯಮ್ಮ ಅಳ್ತಾ ಇದ್ರೆ ಹೇಳ್ತಾನೆ ಭಗತ್ ಸಿಂಗ್, ನನ್ನಂತ ಮಗನನ್ನು ಹೆತ್ತು ನೀನು ಕಣ್ಣೀರು ಹಾಕ್ತೀಯ ಅಂತ ಹೇಳ್ತಾನೆ. ಅವ್ರ ತಂದೆ ಕಿಶನ್ ಸಿಂಗಿಗೆ ಕೇಳ್ತಾರೆ ಮಾಧ್ಯಮದವರು, ನಿನ್ನ ಮಗ ತಪ್ಪು ಮಾಡ್ದ ಅಂತ ಅನ್ಸುತ್ತಂದ್ರೆ ಹೌದು, ಅವನು ಡಯರ್ಗೆ ಹೊಡಿಬೇಕಾಗಿತ್ತು, ಐಡೆಂಟಿಫಿಕೇಶನ್ ರಾಂಗ್ ಮಾಡಿಕೊಂಡು ಸ್ಯಾಂಡರ್ಸನ್ ಹೊಡಿತಾನೆ, ಮಿಸ್ಟೇಕ್ ಮಾಡಿದ, ಅವನು ಅವ್ಯಕ್ಕೆ ಕರೆಕ್ಟಾಗಿ ಹೊಡಿಬೇಕಾಗಿತ್ತು ಅಂತ ಹೇಳ್ತಾನೆ ಕಿಶನ್ ಸಿಂಗ್. ಇವಾಗ ಎಂಥ ತಂದೆ ತಾಯಿಗಳು. ಸೌಹಾರ್ದತೆ ಮನಸ್ಸಿನಲ್ಲಿ ಬರಬೇಕು. ನಿಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಶಿರಸ್ಸು ಬಾಗಿ ನಾನು ಸ್ವಾಗತ ಮಾಡ್ತೇನೆ. ನಿಮ್ಮನ್ನು ವ್ಯಾಖ್ಯಾನಿಸೋದಿಲ್ಲ. ನಿಮ್ಮ ಸದುದ್ದೇಶವನ್ನು ಹೃದಯಾಂತರಾಳದಿಂದ ಮೆಚ್ಚುತ್ತೇನೆ. ನಿಮ್ಮನ್ನು ಟೀಕೆ ಮಾಡ್ತಾ ಇಲ್ಲ. ಆದರೆ ನಾವೆಲ್ಲರೂ ಕೂಡ ಒಬ್ಬರೊಬ್ಬರು ಕೂಡ ಜೀವಂತ ಜ್ವಾಲಾಮುಖಿಗಳಾಗಿದ್ದೇವೆ. ನಮ್ಮ ಹೊಟ್ಟೆ ಒಳಗೆ ಒಂದು ವೋಲ್ಕೆನೋ ಇದ್ದಷ್ಟು ಬೆಂಕಿ ಇದೆ. ಯಾರಿಗೆ ಹೇಳ್ಕೊಡೋದು? ಸತ್ಯ ಮಾತಾಡಂಗಿಲ್ಲ. ಸತ್ಯ ಮಾತಾಡಿದ್ರೆ ಮಾಧ್ಯಮದವರು ಬರೆಯೋ ಹಂಗಿಲ್ಲ, ಪಕ್ಷದಲ್ಲಿ ಉಳಿಯೋ ಹಂಗಿಲ್ಲ, ಜನರಿಗೆ ಅದು ಬೇಕಾಗಿಲ್ಲ. ಆದರೂ ನಾವು ನಮ್ಮ ತತ್ವನ ಬಿಡೋ ಹಂಗಿಲ್ಲ, ಬದಲಿಸೋ ಹಂಗಿಲ್ಲ. ಎಷ್ಟು ಕಷ್ಟ ಆಗುತ್ತೆ. ಎಲ್ಲಿಗೆ ನಾವು ಬಂದು ಮುಟ್ತಾ ಇದ್ದೇವೆ? ತಾವು ಬರೆದಿದ್ರಿ ಸಮೂಹ ಸನ್ನಿ, ಸಮೂಹ ಸಂವೇದನೆ, ಈ ಪದಗಳನ್ನು ಬಳಸಿದ್ರಿ ನೀವು. ಈ ಸಮೂಹ ಸನ್ನಿ ಸುಟ್ಟು ಬಿಡ್ತಾ ಇದೆ ನಮ್ಮನ್ನ. ಬಹಳ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತೇನೆ ನಾನು ನಿಮಗೆ. ಕೊರೋನಾ ಬಂತಲ್ಲ, ಆಯ್ತು, ಬಂತು ಹೋಯ್ತು, ಸತ್ತವ್ರು ಸತ್ರು. ಕೊರೋನಾ ಮ್ಯಾನ್ ಮೇಡ ಅಥವಾ ನ್ಯಾಚುರಲ್ ಆಗಿ ಆಯ್ತಾ ಅಂತ ಇವತ್ತು ಯಾರಿಗಾದ್ರೂ ಗೊತ್ತಾಗಿದೆಯಾ? ಇಡೀ ಜಗತ್ತನ್ನೇ ತಲ್ಲಣಗೊಳಿಸ್ಬಿಡ್ತು. ವಿ ಡೋಂಟ್ ನೋ ವೇರ್ ದಿ ಟ್ರೂತ್ ಲೈಸ್. ಏನ್ ಮಾತಾಡ್ತಾರೆ. ಒಬ್ಬ ದೇಶದ ಪ್ರಧಾನ ಮಂತ್ರಿಗೆ 1 ಗಂಟೆ ಕೂಡ ಟೈಮ್ ಸಿಗೋದಿಲ್ಲ, ಸಿಗಬಾರ್ದು. ಅಂಥದ್ದು ರಾಮ ಜನ್ಮಭೂಮಿ ಪ್ರತಿಷ್ಠಾಪನೆಗೆ ನಮ್ಮ ಮಹಾನ್ ನಾಯಕ 9 ದಿವಸ ಉಪವಾಸ ಮಾಡಿದ್ರಂತೆ. ಗ್ಲೂಕೋಸ್ ತಗೊಂಡಿಲ್ಲ, BP ಏರಲಿಲ್ಲ, ಶುಗರ್ ಕಡಿಮೆ ಆಗಲಿಲ್ಲ, ಯಾವ ಪ್ರಾಬ್ಲಮ್ ಇಲ್ಲ. ರಾಮನ ಪವರ್ ನೋಡಿ ಹೇಗಿದೆ, 9 ದಿವಸ. ಆಮೇಲೆ ಇದು ಕೂಡ ಏನು ಅಟೈರ್ ಕೂಡ ಒಂಚೂರು ಬದಲಾಗಿ ಇರಲಿಲ್ಲ. ಎಂಥ ಪವಾಡ ಇದು. ನಾವೆಲ್ಲ ಇವನ್ನೆಲ್ಲ ಬಿಟ್ಬಿಟ್ಟು ಇನ್ಮೇಲೆ ನಾಗರಾಜ್ ಅವ್ರ ನಾಯಕತ್ವದಲ್ಲಿ ಎಲ್ಲ ಸೀದಾ ನಾವು ಅಲ್ಲಿಗೆ ಅಯೋಧ್ಯೆಗೆ ಹೊಟ್ಟು ಬಿಡೋದು ಉತ್ತಮ. ಹೌದ್ರಿ, ನೀವು ಕಮ್ಯುನಿಸ್ಟ್ ಪಾರ್ಟಿಯವರು ಮಾತಾಡೋದಿಲ್ಲ. ನೀವು ಉತ್ತಮರು, ನೀವು ತ್ಯಾಗಿಗಳು, ನೀವು ನಿಸ್ವಾರ್ಥರು. ಭ್ರಷ್ಟಾಚಾರ ನಿಮ್ಮ ಬಾಗಿಲಿಗೆ ಬರೋದಿಲ್ಲ. ಆದರೂ ಯಾಕೋ ಎಲ್ಲೋ ಒಂದು ಕಡೆಗೆ ನೀವು ಸುಮ್ಮಗಾಗಿಬಿಡ್ತೀರಿ. ನನ್ನಂಥ ಅವಿವೇಕಿಗಳು ಮಾತಾಡ್ತೇವೆ, ಒದೆ ತಿಂತೇವೆ. ಚುನಾವಣೆ ರಾಜಕಾರಣ, ನೀವೆಲ್ಲರೂ ಬೇರೆ, ನಾನೇ ಬೇರೆ. ನಾನು ಚುನಾವಣೆ ನಿಲ್ಲಬೇಕಲ್ಲ. ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ದೆ, ಸಂವಿಧಾನದ ಬಗ್ಗೆ ಮಾತಾಡಿದ್ದೆ. ಕೆಲರೆಲ್ಲ ಸೇರಿ ನನ್ನನ್ನು ಹೊಲಿನ್ ಮಾಡಿಬಿಟ್ರು. ಏನಪ್ಪ ಒಲಿರೋನಿದ್ರೆ ಎಷ್ಟೋ ಮೇಲೂ, ಇವನ್ ಬಾಯಲ್ಲಿ ಬಂದ ಮಾತುಗಳೆಲ್ಲ ಕೇಳಿದ್ರೆ ವಿಧಾನಸಭೆ ಉಳಿತೀವೇನಪ್ಪ ನಾವು ಹಳ್ಳಿಗಳಲ್ಲಿ. ಇವನು MLA ಆದರೆ ಇವನು ಮುಗಿಸ್ಬೇಕು. ಓ ಇವನು ಒಲಿರೋನ,
ಹಂಗಾದ್ರೆ ನಾವು ಮಾದಿಗರು ಓಟ್ ಹಾಕ್ಬೇಕಾಗಿಲ್ಲಪ್ಪ ಇವನ್ಕ. ಸೌಹಾರ್ದ ಶಂಕರ್, ನಾನು ಸೋತು ನನಗೇನು ನಷ್ಟ ಇಲ್ಲ. ದುಡ್ಡು ನನ್ನ ಜನ್ಮದಲ್ಲಿ ಯಾವ ಚುನಾವಣೆಯಲ್ಲೂ ಯಾರ ಹತ್ರಲ್ಲೂ 1 ಪೈಸೆನ ಕೇಳಿದವನಲ್ಲ. ನನಗೆ ಸ್ವಾಭಿಮಾನವನ್ನು ಹೇಳಿಕೊಟ್ಟವರು ಇಬ್ಬರು. ಮೊದಲನೇದಾಗಿ ದೇವರಾಜ ಅರಸ್, ಎರಡನೇದಾಗಿ KH ರಂಗನಾಥ್. ನಾನು ನನ್ನ ಜೀವನ ಒಂದು ಕ್ಷಣ ಇನ್ನು ಸಾಯ್ತೇನೆ ಅನ್ನೋರಿಗೆ ಆ ಇಬ್ಬರು ಮಹಾನುಭಾವರುಗಳನ್ನು ನಾನು ಮರೆಯೋದಿಲ್ಲ. ಪ್ರಾಮಾಣಿಕತೆ ಎಲ್ಲಿದೆ? ಸೌಹಾರ್ದತೆ ನಾವು ಬಹಳ ಕಷ್ಟಪಟ್ಟು ಸ್ಥಾಪನೆ ಮಾಡಬೇಕಾಗಿದೆ. ನೀವು ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ ಮತ್ತು ಓದಬೇಕು ಅಂತ ಹೇಳಿದ್ರಿ ವಿದ್ಯಾರ್ಥಿಗಳಿಗೆಲ್ಲ. ವಿದ್ಯಾರ್ಥಿಗಳ ಮಧ್ಯೆ ಮತ್ತು ನಮ್ಮ ಮಧ್ಯೆ ಕೂಡ ಸೌಹಾರ್ದತೆ ಬೇಕಾಗಿದೆ. ಈಗ ಕೆಲವರು ನಿಮ್ಮ ಅಭಿಮಾನಿಗಳು ಬೇರೆ ಬೇರೆ ಹಂತಗಳಲ್ಲಿ ನಿಮ್ಮ ಜೊತೆ ಗುರುತಿಸ್ಕೊಂಡು, ಇನ್ನು ಕೆಲವರು ನಿಮ್ಮ ವೃತ್ತಿಯಲ್ಲಿ ನೀವು ಶಿಕ್ಷಕರಾಗಿದ್ದಾಗ ಬೋಧಕರಾಗಿದ್ದಾಗ ನಿಮ್ಮ ಜೊತೆಯಲ್ಲಿದ್ದಂಥವ್ರು. ಉಳಿದವರು ಯಾರ್ಯಾರ್ದು ರಿಸರ್ಚ್ ಸ್ಟೂಡೆಂಟ್ಸು, ಯಾರ್ಯಾರು ಅಟೆಂಡೆನ್ಸ್ ಪ್ರಾಬ್ಲಮ್ ಇದೆಯೋ, ಯಾರ್ಯಾರು ಬೇರೆ ಪ್ರಾಬ್ಲಮ್ಸ್ಗೆ ಹೆದರ್ಕೊಂಡು ಬಂದಿದ್ದಾರೋ ಗೊತ್ತಿಲ್ಲ. 3 ವೆರೈಟಿ ಇದ್ದಾರೆ ಈ ಹೌಸಲ್ಲಿ. ಐ ಆಮ್ ವೆರಿ ಫ್ರ್ಯಾಂಕ್. ಸೊ ಇಲ್ಲಿ ಸೌಹಾರ್ದತೆ ಮೂಡಬೇಕಾಗಿದೆ. ಪುಸ್ತಕ ತಗೊಂಡವ್ರು ಓದದೇ ಇದ್ದರೆ ವಾಟ್ ಇಸ್ ದಿ ಯೂಸ್? ಓದಿ ಅರ್ಥ ಮಾಡ್ಕೊಳ್ದೆ ಹೋದರೆ ಇನ್ನೂ ಪ್ರಯೋಜನ ಇಲ್ಲ. ಅಸೆಂಬ್ಲಿ ಒಳಗೆ ಪುಷ್ಪ ಅವರು ಹೇಳಿದರು, ಭಾಷೆ ಏನೇನೆಲ್ಲ ಉಪಯೋಗಿಸ್ತಾ ಇದ್ದಾರೆ. ತಾವೇ ಅಲ್ವಮ್ಮ ಹೇಳಿದ್ದು? ಅಸೆಂಬ್ಲಿ ಒಳಗೆ ಪಾರ್ಲಿಮೆಂಟಲ್ಲಿ ಭಾಷೆ ಏನೇನು ಚರ್ಚೆ ಆಗ್ತಾಯಿದೆ ತಾವು ಹೇಳಿದ್ರಿ. ಮನುಷ್ಯನಿಗೆ ಭಾಷೆ ಬಂದದ್ದು ಕೆಲವು ಲಕ್ಷ ವರ್ಷಗಳು ಕಳೆದ ಮೇಲೆ. ವಿಕಾಸದ ಹಾದಿಯಲ್ಲಿ ಭಾಷೆಯನ್ನು ನಾವು ಕಣ್ಣು ಹಿಡ್ಕೊಳ್ಬೇಕಾಗಿದ್ದರೆ, ಒಬ್ಬರಿಗೊಬ್ಬರು ಸಂಪರ್ಕ ಮಾಡಬೇಕಾಗಿದ್ದರೆ, ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಕಾಗಿದ್ದರೆ ಪ್ರಾರಂಭವಾದ ಭಾಷೆ ನಮಗೆ ಬರಲಿಕ್ಕೆ ಕೆಲವು ಲಕ್ಷ ವರ್ಷಗಳಾಗಿದೆ. ಆಮೇಲೆ ಕೆಲವರೆಲ್ಲ ಭಾಳ ಪ್ರಯತ್ನ ಪಟ್ಟು ಭಾಷೆಯ ಘನತೆಯನ್ನು ಹೆಚ್ಚಿಸಿದರು. ಈಗ ನಾವು ಭಾಷೆಯ ಗೌರವವನ್ನು ಇನ್ನು ಕೆಳಗೆಲ್ಲೂ ಜಾಗನೇ ಇರಬಾರ್ದು, ಹೋಗೋಕ್ಕೆ ಅಲ್ಲಿಗೆ ತಗೊಂಡು ಹೋಗ್ತಾ ಇದ್ದೀವಿ. ಅದರಿಂದ ಕೆಳಗೆ ಜಾಗನೇ ಇರಬಾರ್ದು. ನಮ್ಮ ಸಂಭಾಷಣೆಗಳೆಲ್ಲ ನೋಡ್ತಾ ಇದ್ರಲ್ಲ ನೀವು. ಸಂವೈಧಾನಿಕ ಸಭೆಗಳಲ್ಲಿ ಚರ್ಚೆ ಆಗ್ತಕ್ಕಂಥ ಭಾಷೆಯನ್ನು ತಾವು ಗಮನಿಸ್ತಾ ಇದ್ದೇವೆ. ಯಾರೋ ಬೇರೆ ರಾಜ್ಯದವ್ರು ಬಂದು, ಯಾರ್ದು ಮಾತೃಭಾಷೆ ಕನ್ನಡ ಅಲ್ವೋ, ಅವರು ಕಾರಣಾಂತರಗಳಿಂದ ಕರ್ನಾಟಕದಲ್ಲಿ ಇದ್ದು, ಒಂದು ವೇಳೆ ಅವರು ಜನಪ್ರಿಯರಾಗಿದ್ದು ಗೆದ್ದು ಬಂದು, ಅವ್ರ ಭಾಷೆ ಕನ್ನಡದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಲೋಪಗಳಿದ್ರೆ ನಾವು ಭಾಳ ಲಿಬರಲ್ಲಾಗಿ ಅದನ್ನು ಒಪ್ಕೊಳ್ಬಹುದು. ಅವರು ಜನಾನುಗ್ರಹಿಗಳಿದ್ದಾಗಿದೆ, ಒಳ್ಳೆಯವರು. ಅವ್ರ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮುಖ್ಯ. ಇಲ್ಲೇ ಹುಟ್ಟಿ ಬೆಳೆದವರಿಗೆ ಕನ್ನಡ ಲಕ್ಷಣವಾಗಿ ಮಾಡೋಕ್ಕೆ ಏನು ರೋಗ? ಮಾತಾಡೋಕ್ಕೆ ಕೇಳಿದಿರ? ಕನ್ನಡ ಹೋಗ್ತೈತೆ, ಬತ್ತೈತೆ. ಗೋಪಾಲ್ ಗೌಡರು ಪಲ್ಟಿ ಹೊಡಿತಾ ಇದ್ದಾರೆ ಸಮಾಧಿ ಒಳಗೆ. ಏನು ಗತಿ ಬಂತಪ್ಪ ಈ ಸಭೆಗೆ? ಎಂಥೆಂಥ ಮಹನೀಯರು. ಹೌ ದೇ ಬಿಲ್ಟ್ ಅಪ್ and enriched the value, the privilege, the tradition of the assembly. And what has happened to it? ಏನು ಅರ್ಥವೇ ಆಗ್ತಾ ಇಲ್ಲ. ಲೋಕಸಭೆಯಲ್ಲಂತೂ ಕೇಳೋದೇ ಬೇಕಾಗಿಲ್ಲ. ಅವ್ರು ಏನೇನೆಲ್ಲ ಮಾತಾಡ್ತಾರೆ. ಸರ್, ಭಾಳ ನೋಟ್ಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ, ನೀವು ನನ್ನ ಕರೆದುಬಿಟ್ರಿ, ನಾನು ಒಪ್ಕೊಂಡು ಬಂದುಬಿಟ್ಟೆ. ನೀವೆಲ್ಲರೂ ಮಾತಾಡೋದಕ್ಕಿಂತ ನಾನೇ ಜಾಸ್ತಿ ಮಾತಾಡ್ಬಿಟ್ರೆ ಅಷ್ಟು ಗೌರವ ಅಲ್ಲ. ಬೇರೆ ಏನಕ್ಕೆ ವಿಷಯ ಇದೆ ಅಂತ ನಾವಿಬ್ಬರೇ ಇದ್ದಾಗ ಚರ್ಚೆ ಮಾಡ್ತೀನಿ. ಟಾಲ್ಸ್ಟಾಯ್ ವಿಚಾರ ಹೇಳಬೇಕು ನಾನು. ತಾವು ಹೇಳಿದ್ದೀರಿ, ಟಾಲ್ಸ್ಟಾಯ್ ಬಹುಶಃ ಅಂಬೇಡ್ಕರ್ ಅವ್ರ ಥರ ಅವ್ರಿಗೆ
ಮುನ್ನೋಟ ಇತ್ತು ಅಂತ ಕಾಣುತ್ತೆ. ಅವರೇನು ಹೇಳಿದ್ದಾರೆ, ಒಂದು ದೇಶನ ನಾಶ ಮಾಡಬೇಕಾಗಿದ್ದರೆ ಜಾತಿಗಳ ಮಧ್ಯೆ ಸಂಘರ್ಷ ಗಲಾಟೆಗಳಾದರೆ ಆ ದೇಶ ಅಲ್ಲಿಗೆ ಫಿನಿಶ್ ಅಂತ ಹೇಳಿ. ಬಹುಶಃ ಎಲ್ಲೋ ಟಾಲ್ಸ್ಟಾಯ್ ಅವ್ರಿಗೆ ಮುಂದೊಂದು ದಿವಸ ಈ ದೇಶಕ್ಕೆ ಈ ಗತಿ ಬರಬಹುದು ಅಂತ ಹೇಳಿ ಆಲೋಚನೆ ಬಿದ್ದಿರಬಹುದು. ನಾನು ಬಹಳ ಹೆಚ್ಚಿಗೆ ಓದ್ತಕ್ಕಂಥದ್ದು, ಮೆಚ್ಚತಕ್ಕಂಥದ್ದು ಟಾಲ್ಸ್ಟಾಯ್ ಅವ್ರ ರಿಸರೆಕ್ಷನ್ ಪೂರ್ತಿ ಓದಿದ್ದೇನೆ ನಾನು. ಎಷ್ಟು ಅವರಿಗೆ ಒಂದು ಈ ಮನುಷ್ಯನ ನೀಚತನ ಎಲ್ಲಿಗೆ ಹೋಗಿ ಮುಟ್ಟಬಹುದು ಅಂತಕ್ಕಂಥ ಒಂದು ಕಲ್ಪನೆ ಇದೆ ನೋಡಿ. ಎಲ್ಲಿಗೆ ಬಂದು ತಲುಪಿಬಿಟ್ಟಿದ್ದೇವೆ ನಾವು. ದೇರ್ ಆರ್ ನೋ ಫರ್ದರ್ ಡೆಪ್ತ್ಸ್. ಮಾಧ್ಯಮಗಳು ಒಂದು ಎಡಿಟೋರಿಯಲ್ ಬರೆದ್ರೆ ಅದು ಎಷ್ಟು ಪರಿಣಾಮ ಸಮಾಜದ ಮೇಲೆ ಆಗ್ತಾ ಇತ್ತು. ಆ ಕೆಲವು ಚಾನಲ್ಗಳಲ್ಲಿ ಓಪನ್ ಆಗಿ ಅವ್ರು ಕೇಳೋ ಪ್ರಶ್ನೆಗಳು, ಅವ್ರು ಮಾತಾಡೋ ಮಾತುಗಳು ಹೇಗೆ ನಾವು ಸಹಿಸ್ಕೊಂಡಿದ್ದೀವಿ ಅಂತಲೇ ಗೊತ್ತಿಲ್ಲ, ಹೇಗೆ ನಾವು ಇದನ್ನೆಲ್ಲ ನುಂಗಿದ್ದೀವಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಬಂಡವಾಳಶಾಹಿ ವ್ಯವಸ್ಥೆ. ಐ ಸಲ್ಯೂಟ್ ಯು ಒನ್ಸ್ ಅಗೇನ್ ಸರ್. ತಾವು ಮನೆಯ ವಿಚಾರವನ್ನು ಹೇಳಿದ್ರಿ, ಮನುಸ್ಮೃತಿಯ ವಿಚಾರವನ್ನು ಹೇಳಿದ್ರಿ. ಇಲ್ಲಿ ರಕ್ತಹೀನತೆ, ಟ್ಯೂಬರ್ಕುಲೋಸಿಸ್, ಅನಿಮಿಯಾ, ಅದರ ಜೊತೆಗೆ ಅವನಿಗೆ ಕ್ಯಾನ್ಸರ್, ಎರಡು ಒಟ್ಟೊಟ್ಟಿಗೆ ಅಟ್ಯಾಕ್ ಆಗಿದೆ ನನಗೆ. ಬಂಡವಾಳಶಾಹಿಯ ಅರ್ಥವ್ಯವಸ್ಥೆಯನ್ನು ನಾವು ಸದ್ದಿಲ್ಲದೆ, ಗದ್ದಲ ಇಲ್ಲದೆ ಆಹ್ವಾನ ಮಾಡಿ ಕೂಡಿಸ್ಕೊಂಡ್ಬಿಟ್ಟಿದ್ದೇವೆ. ಅದರ ಜೊತೆಗೆ ಮನುಸ್ಮೃತಿಯ ಕೊಂಬುಗಳು ಎದ್ದು ನಿಲ್ತಾ ಇದ್ದಾವೆ. ಇಟ್ಸ್ ಅ ಡೇಂಜರಸ್ ಕಾಂಬಿನೇಷನ್ ಆಫ್ ದಿ ಕ್ಯಾಸ್ಟಿಸ್ಟ್ ಫಂಡಮೆಂಟಲಿಸ್ಟ್ ಆ್ಯಂಡ್ ದಿ ಕ್ಯಾಪಿಟಲಿಸ್ಟ್ ಇಕಾನಮಿ. HAL ನಿರ್ಜೀವ ಆಯಿತು ಅಂದರೆ, ITI ಮುಚ್ಚೋ ಸ್ಥಿತಿಗೆ ಬಂತು ಅಂದರೆ, ಒಂದು ಸಾರ್ವಜನಿಕ ಉದ್ಯಮ ಹೋಯ್ತು ಅಂದರೆ ಅದರ ಅರ್ಥ ಏನು ಗುರುಶಾ? You have invited the capitalist economic order. ನನ್ನ ಊರೊಳಗೆ 20 ಕಾರ್ ಇರ್ತವೆ, ಆದರೆ ನಾವು ಶ್ರೀಮಂತರಾಗ್ಬಿಟ್ಟಿದ್ದೇವೆ. IPL ಬೆಟ್ಟಿಂಗು, ಬಾಲ್ ಟು ಬಾಲ್ ಬೆಟ್ಟಿಂಗ್ ಆಡ್ತಾರೆ ಹಳ್ಳಿಗಳಲ್ಲಿ. ರೈತರೆಲ್ಲ ಅದೇ ಕೆಲಸಕ್ಕೆ ಇಳಿದು ಬಿಟ್ಟಿದ್ದಾರೆ. ಕುಡಿಯೋ ನೀರಿನ ವಿಚಾರ ನಾವು ಮಾತಾಡೋದಿಲ್ಲ. ಲಾಸ್ಟ್ ಇದನ್ನು ಹೇಳಲೇಬೇಕು, ಹೇಳಿ ಮುಗಿಸ್ಬಿಡ್ತೇನೆ, ಸ್ವಲ್ಪ ತಾಳ್ಮೆಯಿಂದ ಇರಿ. ಚುನಾವಣೆಗಳು ಬರ್ತವೆ, ನಾವು ಅಪ್ಲಿಕೇಶನ್ಸ್ ಹಾಕಬೇಕು. ಈಗ ಒಂದು ಚುನಾವಣಾ ಆಯೋಗದವರು ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಅಭ್ಯರ್ಥಿಗಳೆಲ್ಲ ಅವ್ರ ಮೇಲಿರುವ ಕೇಸುಗಳು, ವಿಚಾರಗಳು ಎಲ್ಲ ತಿಳಿಸ್ಬೇಕು, ಅವರ ಆಸ್ತಿ ಪಾಸ್ತಿ ಎಲ್ಲ ತಿಳಿಸ್ಬೇಕು, ಅಫಿಡವಿಟ್ ಹಾಕಬೇಕು, ದೃಢೀಕರಣ ಪತ್ರ ಹಾಕಬೇಕು ಅಂತ. ನಾನು ರಮೇಶ್ ಕುಮಾರ್, ನಮ್ಮ ತಂದೆ ಹೆಸರು ರಾಮಪ್ಪ, ನಾನು ಚುನಾವಣೆಗೆ ಅರ್ಜಿ ಹಾಕಿದ್ದೇನೆ. ನಂದು 14 ಎಕರೆ ಭೂಮಿ ಇದೆ, ಏನೋ ಒಂದು ಸ್ವಲ್ಪ ಸೊಸೈಟಿಯಲ್ಲಿ ಸಾಲ ತಗೊಂಡಿದ್ದೇನೆ, ನನಗೆ ಬೇರೆ ಇನ್ನೇನು ಗತಿ ಇಲ್ಲ. ಈಗ ವರ್ಷ ಬಂದು 2014, ಮತ್ತೆ 2019ಕ್ಕೆ 5 ವರ್ಷಕ್ಕೆ ನಾನು ಚುನಾವಣೆಗೆ ನಿಲ್ತೇನೆ. 5 ವರ್ಷಕ್ಕೆ ಕಳೆದಿರುತ್ತೆ. ಅದೇ ರಮೇಶ್ ಕುಮಾರೇ, ಅದೇ ರಾಮಪ್ಪನೇ. ಬೆಂಗಳೂರಲ್ಲಿ 3 ಸೈಟ್ ಇದೆ, 2 ಬಿಲ್ಡಿಂಗ್ ಇದೆ, ಗೋಲ್ಡ್ ಹೆಚ್ಚಿಗೇನಿಲ್ಲ, 1-2.5 kg ಗೋಲ್ಡ್ ಇದೆ, ಬೆಳ್ಳಿ ಸ್ವಲ್ಪ ಇದೆ, ಕ್ಯಾಶ್ 14 ಕೋಟಿ ಇದೆ, ಬೇರೆ ಇನ್ವೆಸ್ಟ್ಮೆಂಟ್ಸ್ 26 ಕೋಟಿ ಇದೆ. ಯಾರು ಈ ದೇಶದಲ್ಲಿ ಕೇಳಿದವರು? ಸುಪ್ರೀಂ ಕೋರ್ಟ್ ಕೇಳ್ತಾ, ಚುನಾವಣಾ ಆಯೋಗ ಕೇಳ್ತಾ, ನೀನು ಯಾರೋ ಲೇ ಅವಿವೇಕಿ, ನಿಮ್ಮಪ್ಪ ಯಾರೋ, ನೀನೆಲ್ಲೋ ಇದ್ದೆ? ಹೇಗೆ ಸರ್ ಸೌಹಾರ್ದತೆ ಬರೋದು? ದಯಮಾಡಿ ತಿಳಿಸಿ ಸರ್. ಹೊಟ್ಟೆ ಒಳಗೆ ಉರಿತಾ ಇದೆ ಸರ್. ನಾವು ಅಸೆಂಬ್ಲಿಗೆ ಆಯ್ಕೆಯಾಗಿ ಹೋದರೆ ಚೇರ್ಗಳೆಲ್ಲ ಪಕ್ಕದಲ್ಲಿರುತ್ತಪ್ಪ, ಅವರು ನಾನು ಇಬ್ಬರು ಒಟ್ಟಿಗೆ ಕೂತ್ಕೋಬೇಕಪ್ಪ. ಅವ್ರಿಗೂ ಒಂದೇ ರೂಲ್ಸು, ನನಗೂ ಒಂದೇ ರೂಲ್ಸು, ವಿಚಾರಣೆನೇ ಇಲ್ಲ.
ಎಲ್ಲಿಂದ ಬಂತು ಇಷ್ಟು ಕೋಟಿ ಕೇಳೋರೇ ಇಲ್ಲ, ಜನನೂ ಕೇಳೋದಿಲ್ಲ. ಮೊದಲಿಗೆ ನಾವು ಬಸ್ ಬಿಟ್ಟು ಕಾರಾಗಿರೋ ಜೋರಲ್ಲಿ ಓಡಾಡಿದ್ರೆ ಜನ ಮಾತಾಡೋರು, ಓಹ್ ಕಾರಲ್ಲಿ ಓಡಾಡ್ತಾ ಇದ್ದಾನಪ್ಪ, MLA ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ ಅಂತ ಹೆದರ್ತಿದ್ವಿ. ಈಗ ಯಾವ ಥರದ ಕಾರಲ್ಲಿ ಬರ್ತೀವಿ ಅಂತ ಜನನ ನೋಡೋ ಖುಷಿ ಆಗ್ಬಿಟ್ಟಿದ್ದಾರೆ. ಚುನಾವಣೆ ಮೊನ್ನೆ ನಡೀತು, ಒಂದು 30 ಜನ ಹುಡುಗರು, 3 ಆಟೋಗಳು, ಆ ಪ್ಯಾಂಟ್ಗಳೆಲ್ಲ ಹರಿದೋಗಿರುತ್ತೆ. ಅಂದರೆ ತಾನಾಗಿ ಹರಿದಿರೋದಲ್ಲ, ಹರ್ಕೊಂಡಿರೋದು ಇವರು, ಅದೇನೋ ಫ್ಯಾಷನ್. ಆಮೇಲೆ ಗಡ್ಡ ಕೂದಲೆಲ್ಲ ಬಿಟ್ಕೊಂಡಿರ್ತಾರೆ. ಎಲ್ಲ ಸೇರ್ಪಡೆಯೋಣ, ನಾವು ಸೇರ್ಪಡೆಯೋಣ. ಏನು ಸೇರ್ಪಡೆನಪ್ಪ? ನಮ್ಮ ಪಾರ್ಟಿಗೆ ಸೇರ್ಪಡೆನ. ಸರಿ, ನಮ್ಮವ್ರು ಕರ್ಕೊಂಬಂದಿರ್ತಾರಲ್ಲ, ಹೂನಾರ್ಗಳು ರೆಡಿ ಇಟ್ಕೊಂಡಿರ್ತಾರೆ, ಅವ್ರಿಗೆ ನಾನೊಬ್ರಿಗೆ ಒಂದು ಹೂನಾರ ಹಾಕೋದು, ಅವರೆಲ್ಲ ಶೇಖಂಡ್, ಅದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಈ ಗ್ರಾಮದಲ್ಲಿ ಇಷ್ಟು ಜನ ರಮೇಶ್ ಕುಮಾರ್ ಅವ್ರ ನಾಯಕತ್ವದಲ್ಲಿ ಸಹಮತ ವ್ಯಕ್ತಪಡಿಸಿ ಸೇರ್ಪಡೆ ಆಗಿದ್ದಾರೆ. ಒಂದು ಸೇರ್ಪಡೆಗಳಾದವು. ನೀವು ನನ್ನನ್ನು ಜನಪ್ರಿಯ ಮಾದಿ ವಿಧಾನಸಭೆ, ಎಲ್ಲಿ ಜನಪ್ರಿಯತೆಯಪ್ಪ? ಅದು 1000ಕ್ಕೆ ಸೋತೋಗಿದ್ದೀನಿ ನಾನು. ಜನಪ್ರಿಯ ಆದರೆ ಗೆಲ್ಬೇಕಾಗಿತ್ತಲ್ವ ನಾನು. ಯಾರ ಹುಡುಗರು ಅಂದರೆ, ಮಾರನೇ ದಿವಸ ನನ್ನ ಪ್ರತಿಸ್ಪರ್ಧಿ ಹತ್ರ ಸ್ವಾಗತ ಸೇರ್ಪಡೆ. ಏನೋ ಇದು ಸೇರ್ಪಡೆ ಅಂತ ಕೇಳಿದ್ರೆ, ಅಣ್ಣ ನಿನಗೆ ಬೈತೀಯಾ, ನಿನಗೇನು ಹೇಳಲಿಲ್ಲ, ಇವ್ರು ತರಲೆ ಮಾಡ್ತಾಯಿದ್ರು, ಇವ್ರಿಗೆ ನಾವೆಲ್ರಿಗೂ ಸೇರಿ ಒಟ್ಟು ಒಪ್ಪಂದ 50,000 ಕೊಟ್ಟಿದ್ವಿ. ನನ್ನ ಮಕ್ಳಿಗೆ ಗೊತ್ತಾಗ್ಬಿಟ್ಟು ಅವ್ರು 75,000 ಕೊಟ್ಬಿಟ್ಟವ್ರಣ್ಣ. ಅಂದರೆ ಇನ್ನು ನಾನು ಮತ್ತೆ ಸೇರ್ಪಡೆ ಮಾಡಬೇಕಾದ್ರೆ 1 ಲಕ್ಷ ಕೊಡ್ಬೇಕು. ನಮ್ಮ ಪಾರ್ಟಿಗಳಲ್ಲಿ ಮೆಂಬರ್ಶಿಪ್ ಆಗಿ, ಎಲೆಕ್ಷನ್ ಆಗಿ, ಪ್ರಜಾಸತ್ತೆ ಮಾಯಾಗಿ ಯಾವ ಕಾಲ ಆಗೋಯ್ತು. ಯಾವುದಾದ್ರೂ ಒಬ್ಬ ಪಕ್ಷದ ಸದಸ್ಯನಿಗೆ ತನಗೆ ಸರಿ ತಪ್ಪು ಅಂತ ಅನಿಸಿದ್ದನ್ನು, ಕಮ್ಯುನಿಸ್ಟ್ ಪಾರ್ಟಿಯನ್ನು ಇದರಲ್ಲಿ ಸೇರಿಸೋದಿಲ್ಲ ನಾನು. ಆ ಪಾರ್ಟಿ ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು, ಅವ್ರು ಗೆದ್ದಿರ್ಬೋದು, ಅವರ ಒಳಗೆ ಅವ್ರದ್ದೇ ಆದಂಥ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಅವರು ಎರಡೂ ಕಮ್ಯುನಿಸ್ಟ್ ಪಕ್ಷಗಳು ಇವತ್ತಿಗೂ ಉಳಿಸ್ಕೊಂಡು ಬಂದಿದ್ದಾರೆ. ನಾನು ಬೇರೆ ಮಾತಾಡಿದೆ, ಯಾಕಂದರೆ ಪ್ರಜ್ಞೆ ಇದ್ದವನಾಗಿ ನಾನು ಬೇಜವಾಬ್ದಾರಿಯಿಂದ ಮಾತಾಡೋಕ್ಕೆ ಬರೋದಿಲ್ಲ. ಆದರೆ ನಮ್ಮ ಉಳಿದ ರಾಜಕೀಯ ಪಕ್ಷಗಳಿದೆಯಲ್ಲ, ನಮ್ಮಲ್ಲಿ ಮೆಂಬರ್ಶಿಪ್ಪು ಇಲ್ಲ, ಚುನಾವಣೆನೂ ಇಲ್ಲ, ಪಾರ್ಟಿ. ಈಗ ನಾನು ಸೋತೋಗಿದ್ದೀನಿ, ನಾನೇನಾದರೂ ಹೇಳ್ಬೇಕಾದ್ರೆ ಪಾರ್ಟಿ ವಿಚಾರ ಹಿಂಗೆ ಬಹಿರಂಗ ಸಭೆಯಲ್ಲೇ ಹೇಳ್ಬೇಕು. ನಾನು ಪಾರ್ಟಿಯಲ್ಲಿ ಕರೆಯೋದೇ ಇಲ್ಲ ನನ್ನ. ಇನ್ನು ನಮ್ಮ ಮನೆಯವರೇ ಒಂದು ಪಾರ್ಟಿ ಆಗ್ಬಿಟ್ರೆ ಇನ್ನು ಕೇಳೋರು ಯಾರು? ಬೇರೆ ಮನೆಯವ್ರು ಬಂದು ಕೇಳಬೇಕು. ಬೇರೆಯವ್ರ ಮನೆಯವ್ರು ಕೇಳಿದ್ರೆ ಅವ್ರಿಗೆ ಎಕ್ಸ್ಪೆಲ್ ಮಾಡಿಬಿಡ್ತೀವಿ. ನಮ್ಮ ಮನೇಲೆ ನಾವೇ ಒಂದು ಪಾರ್ಟಿ, ನಾನು, ನಮ್ಮಪ್ಪ, ಚಿಕ್ಕಪ್ಪ, ಮಕ್ಕಳು, ಮೊಮ್ಮಕ್ಕಳು, ನಮ್ಮ ಅಳಿಯಂದರು, ಅವರು ಇವರು. ಇನ್ನು ಕೆಲವು ಪಾರ್ಟಿಗಳಲ್ಲಿ ಜೀವಂತ ಹೆಣಗಳಿದ್ದಂಗೆ ಇರಬೇಕು. NT ರಾಮರಾವ್ ಸಿನಿಮಾದಲ್ಲಿ ಮಾಡ್ತಾ ಇದ್ದವನ್ರಿ. ಆತ ಎಷ್ಟು ಲಕ್ಷಣವಾಗಿ ನಡ್ಕೊಂಡ ಪಾಪ, ಎಷ್ಟು ಒಳ್ಳೆ ಆಲೋಚನೆಗಳಿತ್ತು. ಅದು ಅತ್ಲಾಗ ಮಾಯ ಹೋಗಿ ಅವನದ ಕೈ ಸೇರಿಬಿಡ್ತಪ್ಪ. ಈ ದೇಶದಲ್ಲಿ ಅಸಮಾನತೆ ದಿವಸಕ್ಕೆ ಹೆಚ್ಚಾಗ್ತಾ ಇದೆ. ನಾವು ಮನುಷ್ಯರೇ ಆಗಿದ್ರೆ, ಅಸ್ಪೃಶ್ಯತೆ ಅನ್ನೋ ಪದ ನಮ್ಮ ಕಿವಿಗೆ ಬಿದ್ದರೆ ಕಬ್ಬಿಣ ಕಾಯಿಸಿ ನಮ್ಮ ಕಿವಿ ಒಳಗೆ ಬಿಟ್ಟಂಗೆ ಆಗ್ಬೇಕು. ಅಷ್ಟು ಸಿಟ್ಟು, ಆಕ್ರೋಶ ಬರಬೇಕು. ನನಗೆ ಯಾರಾದರೂ ಮುಟ್ಟೋದಿಲ್ಲ ಅಂದರೆ ನನಗೆ ಸಿಟ್ಟು ಬರುತ್ತೆ. ಅದಕ್ಕೊಂದು ಕಾನೂನು ಮಾಡಿಕೊಂಡು, ವಿಚಾರಣೆ ಮಾಡಿಕೊಂಡು, ಅಸ್ಪೃಶ್ಯತೆಯ ನಿರೋಧ ಅಂತ ಹೇಳಿ ಅದಕ್ಕೊಂದು ಸಪ್ತಾಹ ಮಾಡಿಕೊಂಡು ಇನ್ನೂ ಇದರಲ್ಲೇ ಇದ್ದೇವಲ್ಲ ನಾವು. ಮೃಗೀಯ ಸ್ವಭಾವ, ಮಗುವಿನ ಸ್ವಭಾವ ಅಂತ ಹೇಳಿದ್ರು. ಮೃಗೀಯ ಸ್ವಭಾವ ಹೋಗದ ಹೊರತು ಸೌಹಾರ್ದತೆ ಬರೋದು ಕಷ್ಟ ಆಗುತ್ತೆ. ಲೇಖಕರು ಬೇಸರಗೊಳ್ಳಬಾರ್ದು, ಅನ್ಯಥಾ ಭಾವಿಸಬಾರ್ದು. ನಿಮ್ಮಂಥವ್ರು ಇರೋರಿಗೆ ಈ ಬರವಣಿಗೆ ಬರೋದು ಕೂಡ, ಈ ಲೇಖನ ಬರೋದು ಕೂಡ ನಿಮ್ಮ ಟ್ರೈಬ್ ಏನು ಹೇಳ್ತೀವಿ, ನಿಮ್ಮ ಸಂತತಿ ಹೆಚ್ಚಾಗಲಿ, ಈ ಆಚಾರ ವಿಚಾರಗಳು ಇನ್ನೂ ಹೆಚ್ಚು ಹೆಚ್ಚು ಚಾಲನೆಗೆ ಬರಲಿ. ಅಗತ್ಯಕ್ಕಿಂತ ಹೆಚ್ಚು ಟೈಮ್ ತಗೊಂಡೆ. ನಾನು ಸೋತೋಗಿದ್ದೀನಿ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ಕರೆದಾಗ ಏನಾದರೂ ಮಾತಾಡಲೇಬೇಕು, ಮಾತಾಡ್ಬಿಡ್ತೀನಿ. ನಿಮ್ಮೆಲ್ಲರ ಕ್ಷಮೆ ಇರಲಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕರಿಸಿ ನನ್ನ ಮಾತು ಮುಕ್ತಾಯ.